ನಮ್ಮ ಜೊತೆಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವ ಚಂದ್ರಮೌಳಿ ಕಣವಿ ಅವರು ಹಾಗೆ ದೊಡ್ಡ ಗಣೇಶ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮಾತನಾಡಿಸ್ತೀನಿ. ಥ್ರೂ ಔಟ್ ಈ ಸೀಸನ್ 2026ರಲ್ಲಿ ಅವರ ಪ್ರಿಡಿಕ್ಷನ್ಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಇಬ್ರಿಗೂ ಕೂಡ ವೆಲ್ಕಮ್. ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಧ್ವನಿ. ನಮಸ್ತೆ ನಮಸ್ತೆ. ಎಸ್ ಕಣವಿ ಸರ್, ನಿಮ್ಗೆ ಏನ್ ಪ್ರಿಡಿಕ್ಟ್ ಮಾಡಿದ್ರಿ? GT ಹಾಗೆ RCB ಫಿನಾಲೆಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರಿ, ಅದು ಸರಿ ಆಯ್ತು. ಇವಾಗ ವಿನ್ನಿಂಗ್ ಮೊಮೆಂಟ್ ಅಲ್ಲಿ ಇದೆ, ಏನ್ ಹೇಳ್ತೀರಿ ಇದಕ್ಕೆ? ಹೌದು, ಅಮೋಘ ಜಯ ಇದು. ಅಂದರೆ ಚೈತ್ರ ನಾವು ಹೇಳ್ತಾನೆ ಇದ್ವಲ್ಲ, ನಮ್ಮದು ಬೆಸ್ಟ್ ಆಲ್ರೌಂಡ್ ಟೀಮ್ ಅಂತ ಹೇಳ್ಬಿಟ್ಟು ಥ್ರೂ ಔಟ್ ದ ಸೀಸನ್ ನಾವು ಚೆನ್ನಾಗಿ ಆಡಿ ಅಲ್ಲಲ್ಲಿ ಸ್ವಲ್ಪ ಹಿಕಪ್ಸು ದೃಷ್ಟಿ ಬಿಡ್ತಾರೆ ಅಷ್ಟೇ ಹೊರತು ಇಷ್ಟು ಈಸಿಯಾಗಿ ಯಾವ ಟೀಮು ನನಗೆ ತಿಳಿದಂಗೆ 19 ಸೀಸನ್ಗಳಲ್ಲಿ ಇಷ್ಟು ಈಸಿಯಾಗಿ ಲೀಗಲ್ಲಾಗಲಿ ಟಾಪಲ್ಲಿ ಬರೋದಾಗಲಿ ಆಮೇಲೆ ಕ್ವಾಲಿಫೈಯರ್ ಗೆಲ್ಲೋದಾಗಲಿ ಫೈನಲ್ಸ್ ಗೆಲ್ಲೋದಾಗಲಿ ಯಾವ ಟೀಮು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದು ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಇದು. ಯಾಕಂತಂದರೆ ನೋಡಿ, 2010-2011ರಲ್ಲಿ ಧೋನಿ ಅವರ ನಾಯಕತ್ವದಲ್ಲಿ ಫ್ಲೆಮಿಂಗ್ ಅವರ ಹೆಡ್ ಕೋಚ್ ಇದ್ದಾಗ ಗೆದ್ದರು ಸತತವಾಗಿ 2 ವರ್ಷ. ನಂತರ 2019-20ಯಲ್ಲಿ ಮಹಿಳಾ ಜಯವರ್ಧನೆ ಹೆಡ್ ಕೋಚ್ ಆಗಿದ್ದಾಗ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಗೆತ್ತು. ಈಗ ಆ್ಯಂಡಿ ಫ್ಲವರ್ ಅವರ ಹೆಡ್ ಕೋಚ್ ಆದಾಗ ನಮ್ಮ ರಜತ್ ಪಾಟೀಲ್ ಅವರು ಮೊದಲೇ ಸರಿ ಕಳೆದ ಬಾರಿ ಕ್ಯಾಪ್ಟನ್ಸಿ ತೆಗೆದುಕೊಂಡವರು ಸತತವಾಗಿ 2 ಬಾರಿ ಗೆದ್ದಿದ್ದು. ಅಂದರೆ ಚೈತ್ರ ನಿಮ್ಮೆಲ್ಲ ಗೊತ್ತು, ಲಾಸ್ಟ್ ಟೈಮ್ ಗೆದ್ದಾಗ ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸಿದ್ರು, ಹತ್ರು ಎಷ್ಟೊಂದು ಭಾವುಕರಾದರು ಎಲ್ಲರೂ ಅಂತ. ಓಕೆ, ಈ ಸರ್ತಿನೂ ಕೊಹ್ಲಿ ಅವರು ಭಾವುಕರಾಗಿದ್ದರು, ಯಾಕಂದರೆ ಅವರು ಕಾಲು ಬೇರೆ ಸ್ವಲ್ಪ ಏಟಾಗಿತ್ತು. ಆದರೂ ಕೂಡ ನಾವು ಎಣಿಸಿದಂಗೆ, ನಾವು ಮೊದಲೇ ಹೇಳಿದಂಗೆ ರಜತ್ ಪಾಟೀಲ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ್ರು. ಹಾಗೂ ಕೊಹ್ಲಿ ಅವರ ಪ್ಲೇಯರ್ ಆಫ್ ಮ್ಯಾಚ್ ಆದರು. ಅಮೋಘವಾದ 75 ರನ್ಸು ಜಸ್ಟ್ ಆಫ್ 42 ಬಾಲ್ಸು. ಅಷ್ಟೇ ಅಲ್ಲ, ಅವರು ಒಂದು ರಿಸ್ಟ್ ವರ್ಕ್ ನೋಡಿದ್ವಲ್ಲ, ಅಂದರೆ ಬಾಟಮ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ರಿಸ್ಟ್ ವರ್ಕು, ನೋ ಲುಕ್ ಶಾಟ್ಸು ಎಲ್ಲ ಅದ್ಭುತವಾಗಿದ್ದು. ಇನ್ನು ಯಾರು ಹೇಳ್ತಾರೆ ಕೊಹ್ಲಿ ರಿಟೈರ್ ಆಗಿದ್ದಾರೆ T20 ಅಂತ ನಂಬಕ್ಕಾಗಲ್ಲ. ಅವರು ಫಿಟ್ನೆಸ್ ಆಗಲಿ ಇದಾಗಲಿ, ಕೊನೆಗೆ ಮಾತ್ರ ಸ್ವಲ್ಪ ಕಾಲಿಗೆ ಏಟಾಗಿತ್ತು ಅಷ್ಟೇ ಹೊರತು ಅವರ ಆಟದ ಬಗ್ಗೆ ಯಾರಿಗೂ ಏನೂ ಇದೆಯಲ್ಲ, ಅವ್ರ ಫಿಟ್ನೆಸ್ ಬಗ್ಗೆ ಆಟದ ಬಗ್ಗೆ ಭಾಳ ಸಂತೋಷವಾಯಿತು. ಅಂದರೆ ಲಾಸ್ಟ್ ಟೈಮ್ ಎಷ್ಟು ಭಾವುಕರಾಗಿದ್ದರು ಎಲ್ಲರೂ, ಅಂದರೆ ಅಷ್ಟು ಆಗಿರಲ್ಲ. ಯಾಕಂತಂದರೆ ವಿ ಆರ್ ಗೆಟಿಂಗ್ ಯೂಸ್ ಟು ಇಟ್. ಈಗ ಮೊದಲೇ ಸರ್ತಿ ಆದಾಗ ಅಷ್ಟಾಯಿತು, 2ನೇ ಸರ್ತಿ ಆದಾಗ ಇಷ್ಟು, 3ನೇ ಸರ್ತಿ ಆದಾಗ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆದಂಗೆ ಅಂತ ಅನ್ಸುತ್ತಾ ಇದೆ ಚೈತ್ರ. ಖಂಡಿತ. ಆಮೇಲೆ ಇನ್ನೊಂದು ಆಸೆ ಇದ್ದಿದ್ದು ಅಂತ ಹೇಳಿದ್ರೆ ವಿಜಯ್ ಕಣವಿ ಸರ್, ನಮ್ಗೆ ಏನಿತ್ತು ಅಂತ ಹೇಳಿದ್ರೆ ಕೊಹ್ಲಿ ಅವ್ರು ಕೊನೆಯವರೆಗೂ ಇರಬೇಕು, ವಿನ್ನಿಂಗ್ ಶಾಟ್ ಅವರಿಂದ ಬರಬೇಕು ಅಂತ ಆಸೆ ಕೂಡ ನೆರವೇರಿಸಿದ್ದಾರೆ ಕೊಹ್ಲಿ. ಇನ್ನೇನ್ ಬೇಕು ಅಭಿಮಾನಿಗಳಿಗೆ? ದೊಡ್ಡ ಗಣೇಶ್ ಅವರು ಕೂಡ ಇದ್ದಾರೆ, ಮಾತಾಡಿಸ್ತೀನಿ. ಈಗಾಗಲೇ ಸಿಕ್ಕಾಪಟ್ಟೆ ಜೋಶಲ್ಲಿ ಇದೀವಿ, ಇನ್ಕ್ಲೂಡಿಂಗ್ ನೀವು ಕೂಡ. ದೊಡ್ಡ ಗಣೇಶ್ ಸರ್, ಇವತ್ತಿನ ಮ್ಯಾಚ್ ಹೆಂಗೆ ಎಂಜಾಯ್ ಮಾಡಿದ್ರಿ? ಜೊತೆಗೆ 2ನೇ ಸಲ RCB ಚಾಂಪಿಯನ್ಸ್ ಆಗಿದ್ದಾರೆ, ಏನ್ ಹೇಳ್ತೀರಾ? ನಿಮ್ಮ ಫಸ್ಟ್ ರಿಯಾಕ್ಷನ್? ಈ ಸಲ ಕಪ್ ನಮ್ದೇ ಆಯ್ತು. ನಮ್ದು T9 ನಲ್ಲೂ ಪ್ರೆಡಿಕ್ಟ್ ಮಾಡ್ತಾ ಇದ್ವು ಕಪ್ ನಮ್ದೇ. ಎಲ್ಲ ನಮ್ಮ ಯಾರು ಆಂಕರ್ಸ್ಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ರು, ಅದೇ ರೀತಿ RCB ಜನ ಹೆಂಗ್ ಪ್ರೆಡಿಕ್ಟ್ ಮಾಡ್ತಾ ಇದ್ರು ಅದೇ ರೀತಿ ಈ ಸಲ ಕಪ್ ನಮ್ದೇ ಆಗಿದೆ. ಇವತ್ತು ನಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಉಳಿದಿದೆ, ಯಾಕಂದ್ರೆ ನಾವು ಬಂದು 2 ತಿಂಗಳಿಂದ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಇದ್ವು ಈಗ ಆಟದ ಬಗ್ಗೆ ನಾವು ಪ್ರೆಡಿಕ್ಟ್ ಮಾಡಿದಲ್ಲಿ ಈಗ 10ಕ್ಕೆ 9:15 ಅಂದ್ರೆ ನಮ್ಮ RCB ಕೂಡ ನಮ್ಮನ್ನ ಲೆಟ್ ಡೌನ್ ಮಾಡಿಲ್ಲ, ಅದೇ ರೀತಿ ಕ್ರೌಡ್ಗೂ ಲೆಟ್ ಡೌನ್ ಮಾಡಿಲ್ಲ. ನಿಜವಾಗೂ ತುಂಬಾ ಖುಷಿ ಅನಿಸ್ತದೆ ಒಬ್ಬ ಕ್ರಿಕೆಟರ್ ಆಗಿ. ಇವತ್ತಿನ ದಿವಸ ಒಂದು ಸಂತೋಷದ ದಿನ. ನಮ್ಮ ಕರ್ನಾಟಕದ ಎಲ್ಲ 7.5 ಕೋಟಿ ಜನ ಯಾರ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ನೋಡ್ತಾ ಇದಾರೆ, ನಿಜವಾಗೂ ಒಂದು ಹೆಮ್ಮೆ ಕ್ಷಣ ಅಂತೀನಿ. ಅದೇ ರೀತಿ ಯಾರು ಯುವಕರು ಇವತ್ತು ಕ್ರಿಕೆಟ್ ನೋಡ್ತಾ ಇದ್ರು, ಅವರು ಕೂಡ ವಿರಾಟ್ ಕೊಹ್ಲಿ ಅವ್ರನ್ನ ಒಂದು ದೇವರಾಗಿ ಇವರು ಆರಾಧಿಸ್ತಾ ಇದಾರೆ. ಅವ್ರಗಳಿಗೂ ಎಲ್ಲ ಇವತ್ತು ಮುಂದಿನ ವಿರಾಟ್ ಕೊಹ್ಲಿ ಆಗುವಂತ ಲಕ್ಷಣಗಳು ನಮ್ಮ ಕರ್ನಾಟಕದಿಂದನೇ ಬರ್ಲಿ. RCBಗೆ 18 ವರ್ಷ ಏನು ನಮ್ಮ ವಿರಾಟ್ ಕೊಹ್ಲಿ ಆಡಿದ್ರು, ಅದೇ ರೀತಿ 19ನೇ ಎಡಿಷನ್ ಕಪ್ ನಮ್ದೇ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಕಪ್ ನಮ್ದೇ ಆಗಿದೆ. ಅದರಿಂದ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ ಇವಾಗ ಮುಂದೆ ಏನು ಮುಖ್ಯಮಂತ್ರಿ ಆದಂತ ನಮ್ಮ ಕರ್ನಾಟಕದರಾದಂತ DK ಶಿವಕುಮಾರ್ ಅವರು ಟ್ವಿಟರ್ ಅಲ್ಲಿ ಅವರು ಕೂಡ ವಿಶ್ ಮಾಡಿದ್ದಾರೆ. ಇದು ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ತಾ ಇದ್ದಾರೆ. ಮುಂದೆ ಅವರು ಕೂಡ ಮುಖ್ಯಮಂತ್ರಿ ಆಗಿ ನಮ್ಮ ರಾಜ್ಯದ ಜನಕ್ಕೆ ಒಂದು ಒಳ್ಳೇದ್ ಮಾಡಿ, ಈಗ ಆನೇಕಲ್ಲಲ್ಲೂ ಕೂಡ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಮಾಡ್ತಾ ಇದ್ದಾರೆ, ಅದು ಕೂಡ ಯಶಸ್ವಿ ಮಾಡ್ಬೇಕು. ನಿಜ. ಕಣವಿ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಅವಾಗಲೇ ಹೇಳ್ತಾ ಇದ್ರಿ ಸರ್, ನೀವು ಯಾವ ರೀತಿಯಾಗಿ ಹೋಯ್ತು ಇವತ್ತಿನ ಮ್ಯಾಚ್ ಅಂತ. ನೀವು ನೋಡ್ತಾ ಇರ್ತೀರಾ, ಕಂಪ್ಲೀಟ್ ಮ್ಯಾಚ್ ಅನ್ನ ಅಬ್ಸರ್ವ್ ಮಾಡಿರ್ತೀರಾ. ಪವರ್ ಪ್ಲೇ ನಲ್ಲಿ ಇದ್ದಂತ ಸ್ಕೋರ್ ಅನ್ನ ನೋಡಿದ್ರೆ ಅಯ್ಯರ್ ಮತ್ತೆ ಕೊಹ್ಲಿ ಇಬ್ಬರೇ ನಿಂತು ಪೂರ್ತಿ ಮ್ಯಾಚ್ ಮುಗಿಸ್ತಾರೆ ಅನ್ನೋ ರೀತಿಯಾಗಿತ್ತು ಸರ್. ನೀವೇನ್ ಹೆಂಗ್ ನೋಡ್ತೀರಿ ಇದನ್ನ? ಇಲ್ಲ ಚೈತ್ರ ಅವರೇ, ಮತ್ತು ನೋಡಿ ಪವರ್ ಪ್ಲೇಲೇ ಈ ಮ್ಯಾಚ್ ಮುಂಚೆಯಿಂದ ಹೇಳ್ತಾ ಇದೀವಿ, ಗೇಮ್ ಈಸ್ 1 hour ಲಾಸ್ಟ್ ಇನ್ ಪವರ್ ಪ್ಲೇ, ಮುಂದೆ ಕನ್ಸಾಲಿಡೇಟ್ ಮಾಡ್ಬೇಕಂತ. ನಮ್ದು RCB ಪ್ಲಾನ್ ಏನಿತ್ತು, ಪವರ್ ಪ್ಲೇಯಲ್ಲಿ ರಬಾಡಾ ಹಾಗೂ ಸಿರಾಜ್ ಅವ್ರಿಗೆ ಜಾಸ್ತಿ ವಿಕೆಟ್ ಕೊಡಬಾರ್ದು ಅಂತ. ಓಕೆ, ಆಮೇಲೆ
ಪವರ್ ಪ್ಲೇಲಿ ನಾವು ಬ್ಯಾಟಿಂಗ್ ಮಾಡುವಾಗ ಅವ್ರು ಕೊಡಲಿಲ್ಲ, ರನ್ ಕೊಡಲಿಲ್ಲ. 6 ಓವರಿಗೆ 40 ರನ್ನು, 70 ರನ್ನು ಹಾಗೂ 2 ವಿಕೆಟ್ ಕಳ್ಕೊಂಡಿದ್ವಿ. ಓಕೆ, ಆದರೆ ಆಮೇಲೆ ಅವರು ಮೇನ್ 3 ಬ್ಯಾಟ್ಸರ್ ಯಾರು, ಜಗಜ್ಜಾಹೀರಾಯ್ತಾ ಇದೆ ಅದು. ಅಂದ್ರೆ ಸಾಯಿ ಸುದರ್ಶನ್, ಗಿಲ್ಲು ಇಬ್ರು 700 ಮೇಲೆ ರನ್ ಗಳಿಸಿದ್ರು, 500 ರನ್ ಗಳಿಸಿದ್ದಾರೆ. ನಂಬರ್ 3 ಬ್ಯಾಟರ್ ಆಗಿ ಬರಲಿಲ್ಲ, ಇವತ್ತು ನಂಬರ್ 4 ಆಗಿ ಬಂದ್ರು ಜಾಸ್ ಬಟ್ಲರ್ ಅವರು. ಅವ್ರು 3 ಬ್ಯಾಟರ್ಸ್ ಅಲ್ಲಿ ಚೈತ್ರ ಇಬ್ಬರನ್ನಾದ್ರೂ ತೆಗೆದುಕೊಳ್ಳಲೇಬೇಕು ಔಟು, ಆ ನಂತರ ನಮ್ಗೆ ಸುಲಭವಾಗುತ್ತೆ ಹಾದಿ ಅಂತ. ಅದೇ ರೀತಿಯಾಗಿ ನೋಡಿ, ಯಾವ ರೀತಿಯಾಗಿ ಸಾಯಿ ಸುದರ್ಶನ್ 2ನೇವರಾಗಿ ಮತ್ತು ಗಿಲ್ ಮೊದಲನೇವರಾಗಿ ಔಟ್ ಆದ್ರು. ಅದನ್ನ ನಿಜವಾಗಿಯೂ ಆ ಶ್ರೇಯ ಸಲ್ಲುತ್ತೆ. ಅಂದ್ರೆ ಹಿಂದಿನ ಬಾಲ್ ಗಿಲ್ 6 ಹೊಡೆದ್ಬಿಟ್ಟು ನೆಕ್ಸ್ಟ್ ಬಾಲ್ ಮತ್ತೆ ಹೊಡೆಯಕ್ಕೆ ಹೋದ ಔಟ್ ಆದ್ರು. ಹಿಂಗೆ ಅವರಿಬ್ಬರನ್ನ ಔಟ್ ತೆಗೆದುಕೊಂಡ್ಮೇಲೆ ನಾವು ಪವರ್ ಪ್ಲೇಲಿ 66 ಓವರಲ್ಲಿ 70 ರನ್ ಗಳಿಸಿದ ಮೇಲೆ ಮ್ಯಾಚ್ ಮುಗೀತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕಡಿಮೆ ಲೋ ಸ್ಕೋರಿಂಗ್ ಚೈತ್ರ, ಇದು ಲೋ ಸ್ಕೋರಿಂಗ್ ಮ್ಯಾಚ್ ಆಗಿದ್ದು ಬಹಳ ಸ್ವಲ್ಪ ಡೇಂಜರ್ಸ್. ಕೊನೆ ಸ್ವಲ್ಪ ಸೆಕೆ, ಅಂದ್ರೆ ಗೆಲ್ಲುವುದೇನೋ ಒಂದು ಎಷ್ಟು ಓವರಲ್ಲಿ ಗೆಲ್ತಾರೆ ಅಂತ ಒಂದು ಆತಂಕ ಐತೆ ಹೊರತು ಗೆಲ್ಲುದಂತೂ ಸುಲಭವಾಗಿತ್ತು ಅಂತ ಅನ್ಕೊಂಡಿದ್ದು ಎಲ್ಲರೂ. ಆದ್ರೂ ವಿಕೆಟ್ಗಳು ಬೀಳ್ತಾನೆ ಇತ್ತು. ಅಂದ್ರೆ ನಿಂತ್ಕೊಂಡು ಆಡ್ಬಿಟ್ಟು ಕನ್ಸಾಲ್ಟೇಟ್ ಮಾಡ್ಕೊಂಡು ಸುಲಭವಾಗಿ ಗೆಲ್ಲೋಣ ಅಂತಲ್ಲ, ಎಲ್ಲರೂ ಬೌಂಡ್ರಿ ಸಿಕ್ಸರ್ ಹೊಡ್ಯಾಕ ಹೋಗಿ ಔಟ್ ಅವರು ವಿಕೆಟ್ ಒಪ್ಸಿದ್ರು ಅಂತ ನಾವು ಹೇಳ್ಬೋದು. ಅದು ಟಿಮ್ ಡೇವಿಡ್ ಆಗಲಿ ಮುಂಚೆ ಕಾಲ್ಗೇಟಿ ಬಿದ್ದಿದ್ರು ಕೂಡ ವೆಂಕಟೇಶ್ ಅವರು 16 ಬಾಲಲ್ಲಿ 32, ಕೊಹ್ಲಿ ಅವರು ಒಂದ್ ಕಡೆ ನಿಂತ್ಕೊಂಡ್ರು. ನಾವು ಏನು ನಿರೀಕ್ಷೆ ಮಾಡ್ತೀವಿ, ಒಂದ್ ಕಡೆ ನಿಂತ್ಕೊಂಡು ಮಿಕ್ಕಿದ್ರು ಅವ್ರು ರಿವಾಲ್ವ್ ಮಾಡ್ಬೇಕು ಅವ್ರ ಎದುರುಗಡೆ ಅಂತ. ಆ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಹಾಗೂ ಕೊಹ್ಲಿ ಅವರೇ ಅಂದ್ರೆ ಪ್ಲೇ ಆಫ್ ಅಲ್ಲಿ ಕೊಹ್ಲಿ ಅವರ ರೆಕಾರ್ಡ್ ಸರಿ ಇಲ್ಲ, ಎಲ್ಲರಿಗೂ ಗೊತ್ತು ಅದು. ಆದ್ರೆ ಈ ಒಂದು IPL ಫೈನಲ್ಸ್ ಅಲ್ಲಿ ಇಂಥ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿ RCB ಗೆಲ್ಲು ತಂದು ಕೊಟ್ಟಲ್ಲ, ಅದು ಒಂದು ಬಹಳ ಸಂತೋಷ ಸಂಗತಿ ಅಂತ ಹೇಳ್ಬೋದು. ಆಮೇಲೆ GT ಲೆಕ್ಕಾಚಾರ ಏನ್ ಕಡಿಮೆ ಇರ್ಲಿಲ್ಲ ಸರ್. ನಾವು ಪ್ರಿವ್ಯೂ ನಲ್ಲಿ ಮಾತಾಡ್ತಾ ಇದ್ವಿ, ಅರ್ಷದ್ ಖಾನೋ ಶಾರುಖ್ ಖಾನೋ ಯಾರೋ ಒಬ್ರು ಖಾನ್ ಬರ್ತಾರೆ ಇವತ್ತು ಅಂತ. ಅರ್ಷದ್ ಖಾನ್ ಅನ್ನ ಕಣಕ್ಕೆ ಇಳಿಸ್ತಾರೆ, ಬಟ್ 15 ರನ್ಗೆ ಪೆವಿಲಿಯನ್ ಕಳಿಸಿದ್ದಾರೆ ನಮ್ಮ ಬೌಲರ್ಸ್. ಅಲ್ಲ ಅಂದ್ರೆ ಯಾವಾಗ ಅವರು ಟಾಪ್ 2 ಬ್ಯಾಟರ್ಸ್ ಸಾಯಿ ಸುದರ್ಶನ್ 700 ರನ್ ಗಳಿಸಿದ್ರು, ಔಟ್ ಆದ್ರು, ಗಿಲ್ ಔಟ್ ಆದ್ರು, ಆವಾಗ ಅವ್ರ ಬೆನ್ನಲ್ಲಿ ಮುರಿತು ಅಂತ ಹೇಳ್ಬೋದು. ಆಮೇಲೆ ಜಾಸ್ ಬಟ್ಲರ್ ಯಾವ ರೀತಿಯಾಗಿ ಚಾಣಾಕ್ಷ ರೀತಿಯಲ್ಲಿ ನಮ್ಮ ಬ್ಯಾಡ್ ಮ್ಯಾನ್ ಇದಾರಲ್ಲ ಗುಲ್ಶನ್ ಗುರು ಅವ್ರ ತರ ಕಾಣ್ತಾರೆ. ಕೃಣಾಲ್ ಪಾಂಡೆ ಅವರು ಯಾವಾಗಲೂ ಫೈನಲ್ಸ್ ಅಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡ್ತಾರೆ. ಅವ್ರು ಯಾವ ರೀತಿಯಾಗಿ ಚಕಿತಗೊಳಿಸಿದ್ರು ಜಾಸ್ ಬಟ್ಲರ್ ಅವ್ರಿಗೆ, ಸ್ಟಂಪ್ ಆದ್ರು, ಅಲ್ಲಿಗೆ ಮುಗಿದೋಯ್ತು ಕೆಲಸ ಅಂತ ಹೇಳ್ಬೋದು. ಏನು ಮಿಕ್ಕಿದವ್ರು ಯಾರು ಬಂದ್ರು ಒಂದು 15-20 ರನ್ ಹೊಡಿಬೋದು ಅಷ್ಟೇ ಹೊರತು ಮ್ಯಾಚ್ ಅಂದ್ರೆ ಈ ಒಂದು 200 ರನ್ ಮುಟ್ಸೋದು ಸಾಧ್ಯವಾಗ್ತಿರಲಿಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಆದರೆ ಪಿಚ್ ಕೂಡ ನೋಡಿ, ಪಿಚ್ ರೀಡ್ ಯಾವ ರೀತಿ ಮಾಡಿದ್ರು, ನಿರೀಕ್ಷೆ ಅಂತ ರಜತ್ ಪಾಟೀಲ್ದಾರ್ ಟಾಸ್ ಗೆದ್ದು ಫೀಲ್ಡಿಂಗ್ನ ಆಯ್ದುಕೊಂಡ್ರು. ಪಿಚ್ ಅಷ್ಟು ಈಸಿ ಆಗಿರಲಿಲ್ಲ. ಅಂದ್ರೆ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಇದು ಲೋ ಸ್ಕೋರಿಂಗ್ ಮ್ಯಾಚ್ ಆಯಿತು. ಅದು ಪಿಚ್ಚಲ್ಲಿ ಸ್ವಲ್ಪ ಬೌನ್ಸ್ ಇತ್ತು, ಹಾಗೂ ವೇಗದ ಬೌಲರ್ ಹೆಲ್ಪ್ ಆಗ್ತಾ ಇತ್ತು. ಅದು ಕೂಡ ಸ್ಪಿನ್ನರ್ಸ್ ಕೂಡ ಸ್ವಲ್ಪ, ರಶೀದ್ ಖಾನ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದುಕೊಂಡು ಸ್ವಲ್ಪ ಆತಂಕಗೊಳಿಸಿದ್ರು ಅಂತ ಹೇಳ್ಬೋದು. ಆದರೂ ಬೌಲರ್ಸ್ಗೂ ಒಂಥರ ಹೆಲ್ಪ್ ಇತ್ತು. ಆದರೆ ಕೊಹ್ಲಿ ತರ ಕ್ಲಾಸ್ ಬ್ಯಾಟರ್ಸ್ ನಿಂತ್ಕೊಂಡು ಆಡಿದ್ರಂತ RCB ಗೆಲ್ಲಲು ಸಾಧ್ಯವಾಯಿತು ಚೈತ್ರ. ಓಕೆ, ಸೊ ದೊಡ್ಡ ಗಣೇಶ್ ಸರ್, ನೀವು ಮ್ಯಾಚ್ ನೋಡುವಾಗ, ಅನಲೈಸ್ ಮಾಡುವಾಗ, ಲೈಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೊಟ್ಟೋಯ್ತು, ಒಂದೇ ಓವರಲ್ಲಿ 2 ವಿಕೆಟ್ ಹೋಯ್ತು, ಸ್ವಲ್ಪ ಅನ್ಸರ್ಟಿನಿಟಿ ಬಂದ್ಬಿಡ್ತು ಮ್ಯಾಚ್ ಒಳಗಡೆ. ಈಸಿ ಗೆಲ್ತೀವಿ ಅಂದಿದ್ದೆಲ್ಲೋ ಸ್ವಲ್ಪ ಲೈಟಾಗಿ ಟೆನ್ಷನ್ ಕ್ರಿಯೇಟ್ ಆಗೋಂಗೆ ಆಯಿತು. ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ರಿ, ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇತ್ತು ಆಸ್ ಲೈಕ್ ಜಸ್ಟ್ ಆಲ್ ಅದರ್ RCB ಫ್ಯಾನ್ಸ್? ಇವತ್ತು ಮ್ಯಾಚ್ ನೋಡಿದಾಗ ಏನು ಅನಿಸ್ತಾ ಇತ್ತು ನಿಮಗೆ? ನಾನು ಸ್ಟೇಡಿಯಂ ಅಲ್ಲೇ ಮ್ಯಾಚ್ ನೋಡ್ತಾ ಇದ್ದೆ. ಎಲ್ಲ ಯಾವ ತರ ಜೋಶ್ ಇತ್ತು ಅಂದ್ರೆ ಬೇರೆ ಲೆವೆಲ್ ಜೋಶ್ ಇತ್ತು. ಬಟ್ ಬ್ಯಾಕ್ ಟು ಬ್ಯಾಕ್ ಅದು ವಿಕೆಟ್ ಕಳ್ಕೊಂಡ್ರು ಕೂಡ ಅದು ಕ್ರಿಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗೋದಿದೆಯಲ್ಲ, ಅದು ಕ್ರಿಕೆಟ್ ಎಷ್ಟಿಲ್ಲ ನೀವು ತೆಗೆದು ನೋಡಿ, ಅದು ಬ್ಯಾಕ್ ಟು ಬ್ಯಾಕ್ ಒಂಥರ ನಮಗೂ ಸ್ವಲ್ಪ ಒಂಥರ ಭಯ ಆಗೋದು. ಒಂದ್ ಸ್ವಲ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಮ್ಮ ವಿರಾಟ್ ಕೊಹ್ಲಿ ಇರೋದ್ರಿಂದ ನಮ್ಗೆ ಒಂದು ಕಾನ್ಫಿಡೆಂಟ್ ಇತ್ತು. ಅವರು ನಾವು ಸಿಂಬಾ ಅಂದ್ರೆ ಸೋಲಿ ಬಸೋಲಿ ಸಿಂಹ ಅಂತ, ನಮ್ ಸಿಂಹ ಇರೋವರೆಗೂ ನಮ್ಗೆ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ವು. ಪ್ರೆಡಿಕ್ಟ್ ಅದನ್ನ ಅವರು ವಿರಾಟ್ ಕೊಹ್ಲಿ ಇದು ಗೆಲ್ಸಿ ಒಂದು ನಮಗೂ ಕೂಡ ಸ್ವಲ್ಪ ಟಿವಿನಲ್ಲಿ ಮಾತಾಡಿದ್ರು, ನೀವುಗಳು ಮಾತಾಡ್ತಾ ಇದ್ರೆ ಸ್ವಲ್ಪ ಒಂದು ಮರ್ಯಾದೆ ಹೊರಿಸಿದ್ದಾರೆ. ಸೊ ಕಣ್ವಿ ಸರ್, ಇನ್ನೊಂದು ಈಗ ಗುಜರಾತ್ ಟೈಟನ್ಸ್ ಒಂದು ಆರೆಂಜ್ ಕ್ಯಾಪ್ ರೇಸಲ್ಲಿ ಇಬ್ಬಿಬ್ರಿದ್ರು, ಅಲ್ಲಿ ಸುದರ್ಶನ್ ಗಿಲ್ಲು ಅಲ್ಲೇ ಇದ್ರು, ಪರ್ಪಲ್ ಕ್ಯಾಪು ಅಲ್ಲೇ ಇತ್ತು. ಅದೊಂದು ಕಾರಣಕ್ಕೆ ಓಕೆ RCB ನಮ್ಮೇಲೆ ಡೌಟು ಅಂತಲ್ಲ, ಬಟ್ ಅಪೋಸಿಟ್ ಅಲ್ಲಿ ಇರೋರು ಅಷ್ಟೇ ಸ್ಟ್ರಾಂಗ್ ಇದಾರಲ್ಲ ಅನ್ನೋದು ಇದ್ದಿದ್ದು ಇವತ್ತಿನ ಮ್ಯಾಚ್ ಕ್ಯೂರಿಯಾಸಿಟಿ ಹೆಚ್ಚಾಗ್ಸಿತ್ತು ಅನ್ಸತ್ತಾ? ಅಲ್ಲ, ಖಂಡಿತವಾಗಿ ನೋಡಿ, ಇಬ್ರು ಫೇಲ್ ಆದ್ರು. ಯಾವ ರೀತಿಯಾಗಿ ಶುಭ್ಮನ್ ಗಿಲ್ ಮತ್ತು ಇದರಲ್ಲಿ RR ವಿರುದ್ಧ ಕ್ವಾಲಿಫೈರ್ 2 ಅಲ್ಲಿ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ 167 ರನ್ಸ್ ಓಪನಿಂಗ್ ಪಾರ್ಟ್ನರ್ಶಿಪ್, 15 ಓವರ್ಗಳಲ್ಲಿ ಅವರು 15 ಡಾಟ್ ಬಾಲ್ ಆಡಿದ್ರು. ಅಂದ್ರೆ ಯಾವ ರೀತಿಯಾಗಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು, ಅದು ಇವತ್ತು ಸಕ್ಸಸ್ಫುಲ್ ಆಗಲಿಲ್ಲ. ಅದೇ ಬಹಳ ಮುಖ್ಯ. ಇನ್ನೊಂದು ಬಹಳ ಖುಷಿ ಆಯ್ತು ಏನಂತಂದ್ರೆ, ನಮಗೆ ಎಲ್ರಿಗೂ ಖುಷಿ ಆಯ್ತು ಅಂದ್ರೆ, ಕೋಟ್ಯಾಂತರ ವೈಭವ್ ಸೂರ್ಯವಂಶಿ ಅವರ ಫ್ಯಾನ್ಸ್ಗೆ ಖುಷಿ ಏನಾಯ್ತಂದ್ರೆ, ಇನ್ನೂ 52 ರನ್ ಬೇಕಾಯ್ತು ಅಷ್ಟೇ ಶುಭ್ಮನ್ ಗಿಲ್ ಅವರಿಗೆ. ಅವ್ರನ್ನ ದಾಟಿ ಮುಂದೆ ಹೋಗಿ
ಆರೆಂಜ್ ಕ್ಯಾಪ್ ಪಡೆಯಲು ಇಬ್ಬರು ಫೇಲ್ ಆದ್ರಲ್ಲ. ಅವಾಗ ನಮ್ಮ ಬಾಸ್ ಬೇಬಿ 776 ರನ್ ಗಳಿಸಿ ಯಾವ ರೀತಿಯಾಗಿ ಎಲ್ಲರನ್ನು ಚಕಿತಗೊಳಿಸಿದ್ರು. ಸೆಂಚುರಿ 3 90s ಕೇರೇ ಇಲ್ಲ. 90s ಔಟ್ ಆದರೂ ಬರೀ ಬಾಲ್ ಶತಕಕ್ಕೆಲ್ಲ ಆಡಿದ್ದು, ಬೌಂಡ್ರಿ ಸಿಕ್ಸರ್ಗೆ ಆಡಿದ್ದು, ಟೀಮ್ಗೆ ರನ್ ಹೆಚ್ಚು ಬರಲಿ ಅಂತ ಹೇಳಿ ಆಡಿದ್ದು. ಅಂಥ ಒಂದು ಮನೋಭಾವದಿಂದ ಆಡಿದಂಥವ್ರಿಗೆ ಎಲ್ಲರ ಕಣ್ಮಣಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಡೀ ಭಾರತೀಯರ ಹಾಗೂ ವಿಶ್ವ ಕ್ರಿಕೆಟ್ ರಂಗದ ಕಣ್ಮಣಿಯಾಗಿದ್ದಾರೆ ವೈಭವ್ ಸೂರ್ಯವಂಶಿ. ಅವ್ರಿಗೆ ಆರೆಂಜ್ ಕ್ಯಾಪ್ ಸಿಕ್ತಲ್ಲ, ಅದು ಬಹಳ ಎಲ್ಲರಿಗೂ ಖುಷಿ ಆಯಿತು. ಆದರೂ ಕೂಡ ಅಂದರೆ ಪ್ಲ್ಯಾನ್ ಎಲ್ಲ ಸರಿ ಹೋಯ್ತು. ಅಂದರೆ ಏನೇನೋ RCB ಪ್ಲ್ಯಾನ್ ಮಾಡಿದ್ರು ಅದೇ ಎಲ್ಲ ಸರಿ ಹೋಯ್ತು. ಪವರ್ ಪ್ಲೇಯಲ್ಲಿ ಯಾವ ರೀತಿಯಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ವಿ, ಗೆದ್ವಿ. ಆದರೂ ಕೂಡ ಒಂದು ಈ ಸ್ಟಿಕ್ಕಿ ವಿಕೆಟಲ್ಲಿ ಅಂದರೆ ಅಷ್ಟು ಈಸಿಯಾಗಿರಲಿಲ್ಲ ಸ್ಟ್ರೋಕ್ ಪ್ಲೇ ಅಂತ ಇದರಲ್ಲಿ ಒಬ್ಬ ಅಂದ್ರೆ ನಿಂತ್ಕೊಂಡು ಆಡಬೇಕಾಯಿತು. ಆದರೂ ಕೂಡ ಎಲ್ಲರೂ ಬೌಂಡ್ರಿ ಸಿಕ್ಸರ್ ಹೊಡೆಯೋಕೆ ಔಟ್ ಆದರು. ವಿರಾಟ್ ಕೊಹ್ಲಿ ಅವರು ಮಾತ್ರ ಕೊನೆಯವರೆಗೂ ನಿಂತು ಆಡಿದ್ದು ಏನು ನಿರೀಕ್ಷೆ ಮಾಡಿದ್ರು ಅದೇ ರೀತಿ ಆಡಿದ್ರಿಂದ ಈ ರೀತಿಯಾಗಿ ಜಯ ಸಿಕ್ತು. ಈ ಜಯ ಇದೆಯಲ್ಲ, ಇದು ಯಾಕೆ ಅಂತಂದರೆ ಕಳೆದ ವರ್ಷದಿಂದ ಟೀಮ್ ಬಿಲ್ಡ್ ಆಗಿದೆ. ಹೊಸಬರು ಈ ವರ್ಷ ಬಂದವರಂತಂದ್ರೆ ಜೇಕಬ್ ಡಫಿ ಮತ್ತು ವೆಂಕಟೇಶ್ ಅಯ್ಯರ್ ಮಾತ್ರ. ಅವರು ಕೂಡ ಇಬ್ಬರಿಗೂ ಎಲ್ಲ ಮ್ಯಾಚ್ಗಳು ಚಾನ್ಸ್ ಸಿಗಲಿಲ್ಲ. ಈ ಒಂದು ಕಂಟಿನ್ಯೂಟಿ ಇದೆಯಲ್ಲ, ಒಂದ್ಸರಿ ಟೀಮು ಜೆಲ್ ಆಗಿಬಿಟ್ರೆ ಟ್ರಾಫಿ ಗೆದ್ದಾಗ ಯಾವ ರೀತಿ ಜೆಲ್ ಆಗುತ್ತೆ, ಅದು ಕಂಟಿನ್ಯೂಟಿ ಇದೆಯಲ್ಲ, ಅದರಿಂದನೇ ಇಷ್ಟು ಈಸಿಯಾಗಿ ಸುಲಭವಾಗಿ ಸತತವಾಗಿ 2ನೇ ಸರ್ತಿ RCB ಟ್ರಾಫಿ ಗೆಲ್ತ ಅಂತ ಹೇಳ್ಬೋದು. ಇನ್ನೂ ವಿ ಆರ್ ಗೋಯಿಂಗ್ ಟು ವಿನ್ ಮೆನಿ ಮೋರ್ ಅಂತ ಹೇಳ್ಬೋದು ಇದೇ ಒಂದು ಟೀಮ್ ಕಂಟಿನ್ಯೂ ಆದರೆ. ಹೌದು ಕಣ್ವಿ ಸರ್, ಇದೊಂಥರ ಫ್ಯಾಮಿಲಿ ತರ ಕಾಣಿಸ್ತಾ ಇದೆ ನಮಗೆ ಟೀಮು. ಶೆಫರ್ಡ್ ಅನ್ನ ಇವತ್ತು ಆಡುವಂತ ಅವಕಾಶವನ್ನ ಕೊಟ್ಟಿರೋದು, ತಂಡದಲ್ಲಿ ಅವ್ರು ಇದ್ದಿದ್ದು ವರಿ ಫ್ಯಾಕ್ಟರೇ ಶೆಫರ್ಡ್ ಇದ್ರು. ಅಂಥದ್ರಲ್ಲಿ ಎಲ್ಲವನ್ನ ಮ್ಯಾನೇಜ್ ಮಾಡಿ ಅವ್ರಿಗೂ ಕೂಡ ಆಡೋದಕ್ಕೊಂದು ಅವಕಾಶ ಕೊಡೋದು, ಟೀಮ್ನಲ್ಲಿ ಇರಿಸ್ಕೊಳ್ಳೋದು ಒಂದು ಬಿಗ್ ಡಿಸಿಷನ್ RCB ಕಡೆಯಿಂದ. ಏನ್ ಹೇಳ್ತೀರಿ ನೀವು? ಯಾಕಂತಂದ್ರೆ ನೋಡಿ, ಈಗ RCB ಇಸ್ ದ ಓನ್ಲಿ ಟೀಮ್ ಲೀಸ್ಟ್ ನಂಬರ್ ಆಫ್ ಪ್ಲೇಯರ್ಸ್ ಅನ್ನು ಆಡಿಸಿದೆ. ಬರೀ 15-16 ಆಟಗಾರನ ಮಾತ್ರ ಆಡಿಸಿದೆ ಅಂತ ಹೇಳ್ಬೋದು. ಇಂಜುರಿ ಆಗಿದ್ದರಿಂದ ಸಾಲ್ಟು, ಆಮೇಲೆ ಬೆಟ್ಸಲ್ಲು ಅವರೆಲ್ಲ ಹೊರಗಡೆ ಹೋದ್ರು. ಇಲ್ಲಾಂತಂದರೆ ಒಂದೇ ಒಂದು 11-12 ಏನು ಇರ್ತಾರಲ್ಲ ಇಂಪ್ಯಾಕ್ಟ್ ಒಬ್ಬನ ಬಿಟ್ಟರೆ 12-13 ಜನ ಅವರೇ ಆಡ್ತಾಯಿದ್ರು. ಆವಾಗ ಒಂದು ಕಂಟಿನ್ಯೂಟಿ ಇರುತ್ತೆ, ಒಂದು ಟೀಮ್ ವರ್ಕ್ ಡೆವಲಪ್ ಆಗಿರುತ್ತೆ. ಯಾವಾಗ ಗೆಲ್ತಾ ಹೋಗ್ತಾ ಇರ್ತೀವಲ್ಲ ಚೈತ್ರ, ಆವಾಗ ಇನ್ನೂ ಟೀಮ್ ಒಂಥರ ಜೆಲ್ ಆಗಿದಾಗ ಶುರು ಆಗುತ್ತೆ. ಸೋತಾಗ ಸ್ವಲ್ಪ ಇರಿಸ್ಮೂಸಾಗುತ್ತೆ ಅಂತ ಹೇಳ್ಬೋದು. ಆವಾಗೆಲ್ಲ ಏನು ಹುಡುಕಿದೆ ಅದನ್ನೆಲ್ಲ ಹುಡುಕ್ಬೋದು ಅಂತ ಹೇಳ್ಬೋದು. ಆದರೆ ನಮ್ಮ RCB ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಂದರೆ ಮೋ ಬೊಬಟ್ ಡೈರೆಕ್ಟರ್ ಆಫ್ ಕ್ರಿಕೆಟ್, ಅವ್ರು ಮುಂಚೆ ಮೊದಲ ದಿವಸದಿಂದ ಏನು ಹೇಳ್ತಾ ಇದ್ರು ಅಂತಂದರೆ, ವಿ ಆರ್ ನಾಟ್ ಡಿಫೆಂಡಿಂಗ್ ದ ಟೈಟಲ್, ವಿ ಆರ್ ಅಟ್ಯಾಕಿಂಗ್ ದ ಟೈಟಲ್ ಅಂತ. ಅಂದರೆ ಡಿಫೆಂಡ್ ಆಗಲ್ಲ, ಅಂದರೆ ಡಿಫೆಂಡ್ ಮಾಡೋದು ಅಂದರೆ ಒಂದು ಡಿಫೆನ್ಸಿವ್ ಅಪ್ರೋಚ್ ಆಗುತ್ತೆ ಅದು. ಹೀಗಾಗಿ ಅಟ್ಯಾಕ್ ಮಾಡ್ತಾ ಇದೀವಿ ಟ್ರಾಫಿ ಅಂತ. ಅದೇ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಎಲ್ಲರಿಗೂ ಒಂಥರ ಚಳ್ಳಿ ಹಣ್ಣು ತಿನ್ನಿಸ್ಬಿಟ್ಟು ಈ ಟ್ರಾಫಿ ಗೆದ್ದಂತಾಯ್ತು ಚೈತ್ರ. ಓಕೆ, ಸೊ ದೊಡ್ಡ ಗಣೇಶ್ ಸರ್, ಈಗ ಇವತ್ತು ಮ್ಯಾಚ್ ನೋಡುವಾಗ ಲೈಕ್ ಸ್ಟ್ರಾಟಜಿಕಲಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ, ಟಾಸ್ ಗೆದ್ವಿ ಬಟ್ ಫೀಲ್ಡಿಂಗ್ ತೊಗೊಂಡ್ವಿ, ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿತ್ತು RCBದು, 155ಕ್ಕೆ ಕಟ್ ಹಾಕಿದ್ರು. ಅದಾದಮೇಲೆ ಈಸಿ ಟಾರ್ಗೆಟ್ ಅನಿಸ್ತು, ಬಟ್ ಅನ್ಕೊಂಡಷ್ಟು ಈಸಿಯಾಗಿ ಏನು ಅದನ್ನು ರೀಚ್ ಆಗಲಿಲ್ಲ ಅನ್ನೋದನ್ನು ಒಪ್ಕೋಬೇಕು. ಸೊ ಎಂಟೈರ್ ಮ್ಯಾಚ್ ನೀವು ಅಬ್ಸರ್ವ್ ಮಾಡಿದ್ದು? ಎಂಟೈರ್ ಮ್ಯಾಚ್ ನಾವು ಹೇಳ್ತಾ ಇದ್ದೆ, ಯಾವತ್ತೂ ಇವತ್ತು ಚೇಸ್ ಮಾಡೋದಿರುತ್ತಲ್ಲ, ಅದು ತುಂಬಾ ಪ್ರೆಷರ್ ಇರುತ್ತೆ. ನಾನು ಇವತ್ತಿನ ಡಿಸ್ಕಷನ್ ಅಲ್ಲೂ ಹೇಳ್ತಾ ಇದ್ದೆ, ನಾನೇನಾದ್ರು ಕೋಚ್ ಆಗಿದ್ರೆ, ಟಾಸ್ ಗೆದ್ದಿರೋ ನಾನು ಬ್ಯಾಟಿಂಗ್ ಆಡ್ತಾ ಇದ್ರೆ ನೋಡಿ, ಇವತ್ತು ವಿರಾಟ್ ಕೊಹ್ಲಿ ಏನಾದ್ರು ಇರ್ಲಿಲ್ಲಂದ್ರೆ ಈ ಸಲ ಕಪ್ ನಮ್ದಾಗ್ತಿತ್ತ ಒಂದು ಪ್ರಶ್ನೆ ಆಗಿತ್ತು. ಆದ್ರೆ ವಿರಾಟ್ ಕೊಹ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅದು ಇವಾಗ 19ನೇ ಎಡಿಷನ್ ಅಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ನಾನೇ ವಿರಾಟ್ ಅಂದ್ರೆ ಕಿಂಗ್ ಕೊಹ್ಲಿ ಅಂತ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಇವಾಗ ಹೆಚ್ಚಿಗೆ ವಿಶ್ಲೇಷಣೆ ಮಾಡಕ್ಕೆ 2 ತಿಂಗಳಿಂದ ನಾವು ಈ IPL ಹಬ್ಬನ ವಿಶ್ಲೇಷಣೆ ಮಾಡಿದ್ವಿ. ಚೈತ್ರ ಕೂಡ ನಿಮ್ಮ ಜೊತೆ ಇದ್ದಾರೆ. ಬಟ್ ನಾವು 2 ಗಂಟೆ ರೆಕಾರ್ಡಿಂಗ್ ಮಾಡಿ ತುಂಬಾ ಇದನ್ನ ವಿಶ್ಲೇಷಣೆ ತುಂಬಾ ಮಾಡ್ಬಿಟ್ಟಿದ್ವಿ. ಇದು ಕೂಡ ನನಗೆ ಮುಂದಿನ ದಿನಗಳಲ್ಲಿ ಕೋಚಿಂಗ್ಗೆ ಸ್ವಲ್ಪ ಒಳ್ಳೆ ಇವಾಗ ಟಿಪ್ಸು ಸಿಕ್ದಂಗ ಆಯ್ತು ನನಗೆ, ಕಣ್ಗರಿಂದ, ಚೈತ್ರರಿಂದ ಹಾಗೂ ನಿಮ್ಮಿಂದ ಕೂಡ. ನಿಜವಾಗ ನಾನು TV9ಗೆ ನಾನು ಋಣಿಯಾಗಿರ್ತೀನಿ. ನಾನು ತಲೆಬಾಗಿ ನಮಸ್ಕರಿಸ್ತೀನಿ ಒಂದು ಅವಕಾಶ ಕೊಟ್ಟಿದ್ಗೆ. ಇವತ್ತಿನ ದಿನ ಇದೆಯಲ್ಲ, ನನಗೂ ಸ್ವಲ್ಪ ಸೆಲೆಬ್ರೇಟ್ ಮಾಡ್ಬೇಕು. ಆಲ್ರೆಡಿ ಇವಾಗ 12 o'clock ಆಗಿದೆ. ಅಂದ್ರೆ ನಾವು ನಿದ್ದೆಗೆಟ್ಟಿ, ಇವಾಗ ಚೈತ್ರರು ನಿದ್ದೆಗೆಟ್ಟಿದ್ದಾರೆ, ಅಲ್ಲಿ ಕ್ಯಾಮ್ರಾಮನ್ ನಿದ್ದೆಗೆಟ್ಟಿದ್ದಾರೆ. ನಮ್ದು ಒಂಥರ ಸಪೋರ್ಟ್ ಸ್ಟಾಫ್. ನಾವು ಈ ಒಂದು ಸಂದರ್ಭದಲ್ಲಿ ನಾವು TV9 ಮಾಲೀಕರಿಗೂ ಕೂಡ ನಾನು ಪ್ರಶಂಸೆ ಮಾಡ್ತೀನಿ. ಅದೇ ರೀತಿ ರಫೀರ್ ಇದ್ದಾರೆ, ಅದೇ ರೀತಿ ಸಪೋರ್ಟ್ ಸ್ಟಾಫ್ ಕ್ಯಾಮ್ರಾಮನ್ಗಳು. ನಾವು ಕೂಡ ಅಭಿನಂದನೆ ಮಾಡ್ಬೇಕು. ಇವಾಗ RCB ಯಾವ ತರ ಸಪೋರ್ಟ್ ಸ್ಟಾಫ್ಗೆ ಅಭಿನಂದನೆ ಮಾಡ್ತಾ ಇದಾರೆ, ಇದೊಂದು ಆಪರ್ಚುನಿಟಿ ಎಲ್ಲರಿಗೂ ಒಂಥರ ಅಭಿನಂದನೆ ಮಾಡಕ್ಕೆ. ನಿಜವಾಗೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿ ಟೀಮ್ ವರ್ಕ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಸ್ಪೋರ್ಟ್ಸ್ಗೂ ಒಂದ್ಸಲ ಬೆಂಬಲ ನೀಡೋಣ. ಎಸ್ಪೆಷಲಿ ಕ್ರಿಕೆಟ್ಗೆ ಬೆಂಬಲ ನೀಡಿದ್ದಾರೆ. ಒಂದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಬ್ಯೂಟಿಫುಲ್ ಸೀಸನ್. ಕಣ್ವಿ ಸರ್, ಬೌಲರ್ಸ್ ಬಗ್ಗೆ ನಾವು ಮಾತನಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ನೋಡಿ. ರಸಿಕ್ ಸಲಾಮ್ದಾರ್ ಅದ್ಭುತವಾಗಿ 3 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಅನಂತರದಲ್ಲಿ ಜೋಶ್ ಹೇಸಲ್ವುಡ್ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು, ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ರೀತಿಯಾಗಿತ್ತು ಅವರ ವಿಕೆಟ್ಗಳು.
ಅದು ಇನ್ನೊಂದು ಹೇಳ್ತಾ ಇದ್ರು ಸರ್, ಸಾರಿ ಇಂಟರಪ್ಟ್ ಮಾಡಿದ್ದಕ್ಕೆ. Okay, ಹಾ. ಹೇಸಲ್ವುಡ್ ಯಾವ ಫೈನಲ್ ಅಲ್ಲೂ ಇದುವರೆಗೂ ಸೋತಿಲ್ಲ. ಆ future ಅಗೇನ್ ಕೂಡ ಪ್ರೂವ್ ಆಯ್ತು, ನಿಜ ಅದು ಇನ್ನೊಂದ್ಸಲ ಪ್ರೂವ್ ಆಯ್ತದು. ಅಬ್ಸಲ್ಯೂಟ್ಲಿ ಅದು ಆ ರೆಕಾರ್ಡ್ ಮುರಿಯೋಕೆ ಹೆಸಲ್ವುಡ್ ರಿಟೈರ್ ಅವರೆಗೂ ಆ ರೆಕಾರ್ಡ್ ಮುರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡಿ, ಹೆಸಲ್ವುಡ್ ಕೂಡ ಕಳೆದ ಸೀಸನ್ ಯಾವ ರೀತಿಯಾಗಿ 22 ವಿಕೆಟ್ ತೆಗೆದುಕೊಂಡಿದ್ರು ಅಟ್ ದ ಎವರೇಜ್ ಆಫ್ 12 ಇದು ರೀತಿಯಿಂದ. ಆದರೆ ಅವರು ಎಕನಾಮಿ ರೇಟು ಭಾಳ ಕಡಿಮೆ ಇತ್ತು. ಆದರೆ ಈ ಬಾರಿ ಸ್ವಲ್ಪ ದುಬಾರಿ ಆದರು. 2-3 ಮ್ಯಾಚಲ್ಲಿ 50ಕ್ಕಿಂತ ಜಾಸ್ತಿ ರನ್ ಕೊಟ್ಟರು. ಇವತ್ತು ಕೂಡ ಸ್ವಲ್ಪ ಸೆಕೆಂಡ್ ಸ್ಪೆಲ್ಲರ್ ಬಂದ ಸ್ವಲ್ಪ ದುಬಾರಿ ಆದರು. ಅದು ಕೂಡ ಹೆಸಲ್ವುಡ್ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದು ಧೈರ್ಯ ಇರುತ್ತೆ ಅಲ್ವಾ. ಯಾವ ರೀತಿಯಾಗಿ ಕ್ವಾಲಿಫೈಯರ್ 1ನಲ್ಲಿ ಜಾಸ್ ಬಟ್ಲರ್ 11 ಬಾಲಲ್ಲಿ 29 ಹೊಡೆದಾಗ ಅವ್ರನ್ನ ಕ್ಲೀನ್ ಬೋಲ್ಡ್ ಮಾಡಿದ್ರು. ಆಮೇಲೆ ಅಲ್ಲೇ ಬುಡಮೇಲೆ ಆಯ್ತು ಅಂತ ಹೇಳ್ಬೋದು. GT ಅವರ ಒಂದು ಏನು ಅಸೆಂಡೆನ್ಸಿ ಇತ್ತು ಅವಾಗ. ಅದು ರಸಿಕ್ ಫಿಲಮ್ದಾರ್ ಭೂವಿ ಬಗ್ಗೆ ಮಾತಾಡೋರು ಇಲ್ಲಿ ಬಿಡಿ, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅವ್ರಿಗೆ ಪರ್ಪಲ್ ಕ್ಯಾಪ್ ಸಿಗಲಿಲ್ಲ. ಇವತ್ತು 2 ವಿಕೆಟ್ ತೊಗೊಂಡು 28 ಈಕ್ವಲ್ ಆಗಿತ್ತು. ಅವಾಗ ಇವ್ರದ್ದೇ ಎಕಾನಮಿ ರೇಟ್ ಭಾಳ ಕಡಿಮೆ ಇತ್ತು, ಹೀಗಾಗಿ ಅವ್ರಿಗೆ ಪರ್ಪಲ್ ಕ್ಯಾಪ್ ಸಿಗ್ತಾ ಇತ್ತು. ಆದರೆ ಕಗಿಸೋ ರಬಾಡ 1 ವಿಕೆಟ್ ತೆಗೆದುಕೊಂಡ್ಬಿಟ್ರು, ಹೀಗಾಗಿ 29 ವಿಕೆಟ್ ಆಯಿತು. ಅಂದರೆ 28 ವಿಕೆಟ್ ತೆಗೆದುಕೊಳ್ಳೋದು 36ನೇ ವಯಸ್ಸಿನಲ್ಲಿ, 36 ನಂತರ 37 ಹೋಗ್ತಾರೆ ಈಗ ಅವರು. ಆ ವಯಸ್ಸಿನಲ್ಲಿ ಅವರು ತಮ್ಮ ಅಕ್ಯುರೇಟ್ ಬಾಲಿಂಗಿಂದ, ಮೂವ್ಮೆಂಟಿಂದ, ಆಮೇಲೆ ಅವರ ಡಿಸಿಪ್ಲಿನ್ನಿಂದ ಯಾವ ರೀತಿ 28 ವಿಕೆಟ್ ತೊಗೊಳ್ಳೋದು ಸುಲಭ ಅಲ್ಲ. ಅದು ಎಲ್ಲ ಕಡೆನೂ ನೋಡಿ, SRH ಥರ ಪಿಚ್ ಕೊಟ್ಟರೆ ಮತ್ತು ಮಿಕ್ಕಿ ಥರ ಪಿಚ್ ಕೊಟ್ಟರೆ, ಡೆಲ್ಲಿ ಥರ ಪಿಚ್ ಕೊಟ್ಟರೆ ಯಾವ ಬೌಲರ್ಗೆ ಏನು ಮಾಡೋದು ಅಸಹಾಯಕರಾಗುತ್ತಾರೆ. 250, 260 ಚೇಸ್ ಮಾಡ್ತಾರೆ. ಹೀಗಿರುವಾಗ ಮುಲಾಂಪುರಲ್ಲೂ ಅಷ್ಟೇ. ಸೊ ಹೀಗಿರುವಾಗ ಬೌಲರ್ಸ್ಗಳು ಅವ್ರ ಬೌಲಿಂಗ್ ಪ್ರದರ್ಶನ, ನಂತರ ಮುಖ್ಯವಾಗಿ ರಸಿಕ್ ಸಲಾಮ್ದಾರ್ ನೋಡಿ, ರಸಿಕ್ ಸಲಾಮ್ದಾರ್ ಅವರು ಬಂದ ರೀತಿ ನೋಡಿ. ಅಂದರೆ ಕಾಶ್ಮೀರದಲ್ಲಿದ್ದರು, ಕೊನೆಗೆ ಪಠಾಣ್ ಅವ್ರನ್ನ ಬೆಳಕಿ ತಂದರು, ಅಲ್ಲಿ ಚಾನ್ಸ್ ಸಿಗ್ಲಂತ. ಆಮೇಲೆ ಈಗ ಬರೋಡಾಗ ಆಡ್ತಾ ಇದ್ದಾರೆ 2025 ಇಂದ, ಕಾಶ್ಮೀರ ಕಡಿಮೆಯಿಂದ ಬಂದುಬಿಟ್ಟು. ಆಮೇಲೆ 2-3 ಇವ್ರಿಗೆ ಆಡಿದ್ರು ಕೂಡ, MI ಕೂಡ ಆಡಿದ್ರು ಅವರು. ನಂತರ 7 ಕೊಟ್ಟು 1-2 ವರ್ಷದಿಂದ ನಮ್ಮ RCB ತೆಗೆದುಕೊಂಡ್ರು, ರಿಟೈನ್ ಮಾಡಿದ್ರು. ಈ ಸೀಸನಲ್ಲಿ ಮೊದಲು ಅವ್ರಿಗೆ ಅಭಿನಂದನ್ ಸಿಂಗ್ ಅವ್ರಿಗೆ ಚಾನ್ಸ್ ಕೊಟ್ಟರು, ಇವ್ರು ಚಾನ್ಸ್ ಕೊಡಲಿಲ್ಲ. ಎಸ್ ದಯಾಲ್ ಕೂಡ ಇರಲಿಲ್ಲ. ಆವಾಗ 3-4 ಮ್ಯಾಚ್ ನಂತರ ಸಿಕ್ಕರು ಕೂಡ ಕೊನೆಗೆ ಅಂದರೆ ಪ್ಲೇ ಆಫ್ ಹಂತದ ಹತ್ರ ಬಂದಾಗ ನಂತರ ನೋಡಿ 19 ವಿಕೆಟು. ಅಂದರೆ 3-4 ಮ್ಯಾಚ್ ಕಡಿಮೆ ಆಡಿ 19 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅದು ಫೈನಲ್ಸಲ್ಲಿ, IPL ಫೈನಲ್ಸಲ್ಲಿ ಹೆಸಲ್ವುಡ್ ಮತ್ತು ಭೂವಿ ಅವ್ರಿಗಿಂತ ಜಾಸ್ತಿ ವಿಕೆಟ್ ತೆಗೆದುಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಬೌಲ್ ಮಾಡಿದ್ರು. ಸಾಯಿ ಸುದರ್ಶನ್ ಅವ್ರಿಗೆ ಎಂಥ ಪ್ಲಾನ್ ಮಾಡಿ ಔಟ್ ಮಾಡಿದ್ರು. ಡೇಂಜರಸ್ ಬ್ಯಾಟರ್ ಸಾಯಿ ಸುದರ್ಶನ್ ಅವರು, ನಿಂತ್ಕೊಂಡ್ರೆ 100 ಹೊಡಿತಾರೆ. ಸೊ ಹಂಗಿರುವಾಗ ಅವ್ರದ್ದು ಕಾಂಟ್ರಿಬ್ಯೂಷನ್, ಬ್ರಿಲಿಯಂಟ್ ಕಾಂಟ್ರಿಬ್ಯೂಷನ್ ಅವ್ರೊಬ್ಬರದೇ ಅಂತಲ್ಲ ಚೇತ್ರ ಹೇಳ್ತಿದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೇನೆ. ಅಂತಂದರೆ ಎಲ್ಲರೂ ಅಂದರೆ 10 ಮ್ಯಾಚಲ್ಲಿ 10 ಡಿಫ್ರೆಂಟ್ ಮ್ಯಾನ್ ಆಫ್ ಮ್ಯಾಚ್ ಇದ್ರು. ಫೈನಲ್ಸಲ್ಲಿ ಮತ್ತೆ 2ನೇ ಬಾರಿ ಕೊಹ್ಲಿ ಮ್ಯಾನ್ ಆಫ್ ಮ್ಯಾಚ್ ಪ್ರಶಸ್ತಿಯನ್ನು ಇದು ಟೀಮ್ ಇಬ್ಬರ ಮೇಲೆ ಡಿಪೆಂಡ್. ಇಷ್ಟು ವರ್ಷ ಯಾಕೆ RCB ಗೆಲ್ತಾ ಇರಲ್ಲ 17 ಸೀಸನ್ ಅಂತಂದ್ರೆ, ರಿಪೀಟ್ ಮಾಡಿ ಚೈತ್ರ. ಜೇಕಬ್ ಡಫಿ ಅವರಿಂದ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ? ಯಾಕೆಂತ ಹೇಳಿದ್ರೆ ಒಂದು ಕಂಪೇರ್ ಮಾಡಿದ್ರೆ 38 ರನ್ನೇ ಹೈಯೆಸ್ಟ್ ಇವತ್ತಿನ ಓವರ್ಗಳಲ್ಲಿ ಕೊಟ್ಟಿರೋದು, ಜೇಕಬ್ ಡಫಿನೇ ಕೊಟ್ಟಿರೋದು. ಆಮೇಲೆ ವಿಕೆಟ್ ತಗೊಂಡಿಲ್ಲ. ನಾವು ಕ್ವಾಲಿಫೈಯರ್ ಅಲ್ಲಿ ನೋಡಿ ಡಫಿ ಮೇಲೆ ಇನ್ನೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ. ಹೌದು ಯಾಕಂದ್ರೆ ಜೇಕಬ್ ಡಫಿ ನಮ್ಗೆ ಯಾಕೆ ಸಿಕ್ಕರು ಅಂದರೆ, ಹೆಸಲ್ವುಡ್ ಅವರು ಇಂಜೋರ್ಡ್ ಆಗಿದ್ದಾರೆ, ಅವ್ರೇನು ಶುರು ಮಾಡ್ತಾರಲ್ಲೋ ಅಂತ ಹೇಳ್ಬಿಟ್ಟು ಅಂದರೆ ಬ್ಯಾಕಪ್ ಥರ ನೋಡಿ ಯಾವ ರೀತಿ ಚಾಣಾಕ್ಷ ರೀತಿಯಲ್ಲಿ ಅಂದರೆ ಬೇಸ್ ಪ್ರೈಸ್ 2 ಕೋಟಿಗೆ ಜೇಕಬ್ ಡಫಿ ಅವ್ರನ್ನ ತೆಗೆದುಕೊಂಡಿದ್ರು ನ್ಯೂಜಿಲೆಂಡರು ಅವ್ರನ್ನ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಮೊದಲ ಮ್ಯಾಚ್ ಗೆಲ್ಲಿಸ್ಕೊಟ್ರು ಅವರೇ. SRH ಮೇಲೆ ಅವ್ರು ನೋಡಿ ಕಂಟಿನ್ಯೂಸ್ ಆಗಿ 4 ವಿಕೆಟ್ ತೆಗೆದುಕೊಂಡ್ರು. ಫುಲ್ 4 ಓವರ್ ಬೌಲ್ ಮಾಡಿದ್ರು, 4 ವಿಕೆಟ್ ತೆಗೆದುಕೊಂಡ್ರು. ಅಂಥ ಸ್ಫೋಟಕ ಬ್ಯಾಟರ್ಸ್ SRH. ಅವರು ಬೆನ್ನೆ ಮುರಿದ್ರು. ಆ ವಿನ್ ಇದೆಲ್ಲ ಮೊದಲ ಮ್ಯಾಚಲ್ಲಿ SRH ಮೇಲೆ, ಅದು ಬೆಂಗಳೂರಲ್ಲಿ. ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಹೀಗಾಗಿ ಅವರನ್ನು ಗೆಲ್ಲಿಸ್ಕೊಟ್ರು. 1-2-3 ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರು. ಹೆಸಲ್ವುಡ್ ಫಿಟ್ ಆದಮೇಲೆ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ ಸ್ವಲ್ಪ. ಮತ್ತೆ ಚಾನ್ಸ್ ಕೊಟ್ಟಾಗ ದುಬಾರಿ ಆದರು. ಮತ್ತೆ ನಂತರ 3 ವಿಕೆಟ್ ತೆಗೆದುಕೊಂಡ್ರು ಕ್ವಾಲಿಫೈಯರ್ 1ನಲ್ಲಿ. ಹೀಗೆ ಇನ್ ಆ್ಯಂಡ್ ಔಟ್, ಅಪ್ ಆ್ಯಂಡ್ ಡೌನ್ ಇದ್ದೇ ಇದೆ. ಅದು ಕೂಡ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದು ಮರೆಯೋವಾಗಿಲ್ಲ ಚೇತ್ರ ಅವರೇ. ನಾನು ಗಣೇಶ್ ಅವರು ಮಾತಾಡ್ತಾ ಇದ್ದೆ ಅಂದರೆ, ನಾನು ಯಾವಾಗಲೂ ಡಫಿ ಅವ್ರು ಆಡ್ಬೇಕಂತ ಹೇಳ್ತಾರೆ ಅಂತ ಗಣೇಶ್ ಅವರು ಹೇಳ್ತಿದ್ರು. ಆದರೆ ಡೆಫಿನೆಟ್ಲಿ ಅವ್ರ ಕೊಡುಗೆಯನ್ನು ಅಳಿಲು ಸೇವೆ ಅಂತ ಅಷ್ಟೇ ಅಲ್ಲ, ಹೆಚ್ಚಿಗೆ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಅನ್ಸುತ್ತೆ ಜೇಕಬ್ ಡಫಿ. ಹಂಗಿದ್ರೆ ಚೈತ್ರ ಅವರೇ, ನೀವು ಈ ಕ್ವಶನ್ ನೀವು ದೊಡ್ಡ ಗಣೇಶ್ ಸರ್ ಹತ್ರ ಕೇಳಲೇಬೇಕು, ನೀವು ಅವರಿಂದ ಆನ್ಸರ್ ತಗೊಳ್ಳೇಬೇಕು. ಬೌಲರ್ಸ್ ಬಗ್ಗೆ ಏನ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು? ಇವತ್ತಿನ ಪರ್ಫಾರ್ಮೆನ್ಸ್ ಕೇಳ್ತಾ ಇದ್ರಲ್ಲ. ನಿಜ ಗಣೇಶ್ ಅವರು, ನೀವು ಯಾರಿಂದ ಜಾಸ್ತಿ ವಿಕೆಟ್ ಪಡೆದುಕೊಳ್ಬಹುದು ಅಂತ ನೀವು ಅನ್ಕೊಳ್ತಾ ಇದ್ರಿ ಆಸ್ ಅ ಬೌಲರ್ಗಳ ಮೇಲೆ ನಿಮ್ಮ ನಿರೀಕ್ಷೆ ಏನಿತ್ತು ಅಂತ ಇವತ್ತಿನ ಮ್ಯಾಚ್ ಮೇಲೆ? ಹೆಸಲ್ವುಡ್ ಅವರು ಚಾಂಪಿಯನ್ ಬೌಲರ್, ಆಸ್ಟ್ರೇಲಿಯಾಗೆ ಬಹಳಷ್ಟು ಗೆಲ್ಸಿದ್ದಾರೆ. ಅಂದ್ರೆ ಇವತ್ತು ಅವರು ಒಂಥರ ನಾನು ಹೇಳಿದೆ ನಿಮ್ಗೆ, ಒಂದು ವಿಮಾನ ಓಡಿಸ್ಬೇಕಾದ್ರೆ 2 ಪೈಲಟ್ ಇರ್ತಾರೆ. ಅದೇ ಒಂದ್ ಕಡೆ ಭುವನೇಶ್ವರ್ ಕುಮಾರ್, ಒಂದ್ ಕಡೆ ಹೆಸಲ್ವುಡ್. ಅದೇ ರೀತಿ ಅವರು ಸಲಾಮ್ದಾರ್ ಅವರು ಇವಾಗ ಒಂದು ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದರಿಂದ ಈ ಕಪ್ನ ನಾವು ಬೆಳೆಸ್ಕೊಂಡಿದೀವಿ ಚೈತನ್ಯ. ಓಕೆ ಸರ್, ಇನ್ನು ಕಣ್ವಿ ಸರ್, ಈಗ ನಮಗೆ ಓಪನಿಂಗ್ದು ಒಂದು ಸ್ವಲ್ಪ ಲೈಕ್ ಫಿಲ್ ಸಾಲ್ಟ್ ಒಂದಷ್ಟು ಮ್ಯಾಚ್ಗಳಿಂದ ಅಲಭ್ಯರಾದರು. ಆಮೇಲೆ
ಬೆಥಲ್ ಕೂಡ ಹೊರಟೋದ್ರು. ಬಟ್ ವೆಂಕಟೇಶ್ ಅಯ್ಯರ್ ಅದನ್ನು ತುಂಬ ಚೆನ್ನಾಗಿ ಕವರ್ ಅಪ್ ಮಾಡಿದ್ರು. ಲೈಕ್ ಯಾವುದೇ ಪ್ಲೇಸ್ಗೆ ಯಾರೇ ಅವೈಲಬಲ್ ಇಲ್ಲ ಅಂದರೂ ಆ ಮಿಕ್ಸ್ ಮ್ಯಾಚಿಂಗ್ ಇತ್ತಲ್ಲ, ನಾವು ಲೀಸ್ಟ್ ಪ್ಲೇಯರ್ಸ್ ಆಡಿಸಿದ್ದು ನೀವು ಹೇಳ್ದಂಗೆ, ಬಟ್ ಸ್ಟಿಲ್ ಅದರಲ್ಲೇ ಹೆಂಗೆ ಬೆಸ್ಟ್ ಕ್ರಿಯೇಟ್ ಆಯಿತು ಅಂತ. ಅದೆಲ್ಲ ನೋಡಿ ಮ್ಯಾನೇಜ್ಮೆಂಟ್ಗೆ ನಾವು ಪ್ರಶಂಸೆ ಮಾಡಲೇಬೇಕಾಗುತ್ತೆ ಇಲ್ಲಿ. ಯಾಕಂತಂದ್ರೆ ಯಾವ ರೀತಿಯಾಗಿ ಒಬ್ಬ ಪ್ಲೇಯರ್ ರೆಡಿ ಇರ್ಲಿಕ್ಕಂದ್ರೆ ಇನ್ನೊಬ್ಬ ಪ್ಲೇಯರು ಒಬ್ಬರಲ್ಲ ಇಬ್ಬರು ರಿಪ್ಲೇಸ್ ಮಾಡುವಂಥ ಒಂದು ಸಾಮರ್ಥ್ಯ ಹೊಂದಿದಂಥವ್ರನ್ನ ರಿಕ್ರೂಟ್ ಮಾಡ್ಕೊಂಡಿದ್ದು, ಅಂದರೆ ಆಪ್ಷನಲ್ಲಿ ತೆಗೆದುಕೊಂಡಿದ್ದು, ನಂತರ ಡ್ರಾಫ್ಟ್ ಮಾಡ್ಕೊಂಡಿದ್ದು, ಅದು ಭಾಳ ಉತ್ತಮ. ಅಂದ್ರೆ 4-5 ಜನ ಯಂಗ್ಸ್ಟರ್ಸ್ ಕೂಡ ತೊಗೊಂಡಿದ್ರು. ಅಂಡರ್-19 ವರ್ಲ್ಡ್ ಕಪ್ ಇಂದ ಬಂದವರು, ಹಾಗೂ ಮಂಗೇಶ್ ಯಾದವ್ ಅವರು ಫಾಸ್ಟ್ ಬಾಲರ್ ಅವ್ರನ್ನ ತೆಗೆದುಕೊಂಡಿದ್ರು. ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಆದರೆ ಅವ್ರಿಗೆಲ್ಲರಿಗೂ ಏನಂತಂದ್ರೆ ಇಂಥ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದಾರಲ್ಲ ನಮ್ಮ RCBಯಲ್ಲಿ, ಕೊಹ್ಲಿ ಅವರು ಹಿಡ್ಕೊಂಡು ಮಿಕ್ಕಿದ್ದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಅವ್ರ ಜೊತೆ ಬೆರೆತು ಅವ್ರ ಜೊತೆ ಮಿಂಗಲ್ ಆಗಿ ಅವರ ಏನು ಗುಣಗಳಿವೆ, ಅಂದರೆ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಮ್ಯಾಚ್ಕಿಂತ ಮುಂಚೆ, ಮ್ಯಾಚಲ್ಲಿ ಯಾವ ರೀತಿ ಆಡ್ತಾರೆ, ಅವರು ಯಾವ ರೀತಿ ಆಟಿಟ್ಯೂಡು ನೆಟ್ಸಲ್ಲಿ ತೋರಿಸ್ತಾರೆ, ಮ್ಯಾಚಲ್ಲಿ ಆಡ್ತಾರೆ, ಅದನ್ನು ಅವ್ರು ಕಲಿಯೋದು ಭಾಳಷ್ಟಿತ್ತು. ಸೊ ಅವರು ಕೂಡ ಅವ್ರಿಗೆ ಚಾನ್ಸ್ ಸಿಗಲಿಕ್ಕೂ ಕೂಡ 5-6 ಜನ ಹುಡುಗರಿಗೆ ಅವರು ಬೇಕಾದಷ್ಟೇ ಕಲ್ತಿರ್ತಾರೆ. ಆದರೆ ನೀವು ಹೇಳ್ದಂಗೆ ಓಪನಿಂಗ್ ಒಂದೇ ನಮ್ಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಅಂದರೆ ಸಾಲ್ಟ್ ಇದ್ದಾಗ ಕೂಡ ಸಾಲ್ಟು ಕೂಡ ವಿಶ್ವಕಪ್ ನಡೆದಾಗ ಹೆಚ್ಚು ಫಾರ್ಮಲ್ಲಿ ಇರಲ್ಲ, ಒಂದೇ ಒಂದು 50 ಮಾತ್ರ. ಅದು ಶ್ರೀಲಂಕಾದಲ್ಲಿ ಆಡುವಾಗ ಶ್ರೀಲಂಕಾ ಮೇಲೆ ಆದರೂ ಕೂಡ ಅವರು ಶುರು ಮಾಡಿದ ರೀತಿ ನೋಡಿದರೆ ಒಂದು ರೀತಿಯಿಂದ ಒಂದು ಕಡೆಯಿಂದ ಅವರು ಆಲ್ಔಟ್ ಅಟ್ಯಾಕ್ ಮಾಡಿದರೆ ಕಂಟ್ರೋಲ್ ಅಟ್ಯಾಕ್ ಮಾಡ್ತಿದ್ರು ವಿರಾಟ್ ಕೊಹ್ಲಿ ಅವರು. ಒಂದ್ಸರಿ ಸಾಲ್ಟ್ ಅನ್ಫಿಟ್ ಆದಮೇಲೆ ಬೆತಲ್ ಬಂದಿರಲ್ಲ, ಬೆತಲ್ ಕೂಡ ಸೆಟಲ್ ಆಗಲಿಲ್ಲ. 4-5 ಮ್ಯಾಚ್ ಚಾನ್ಸ್ ಕೊಟ್ಟರು ಕೂಡ ಒಂದು ಮ್ಯಾಚಲ್ಲಿ ಸಕ್ಸಸ್ಫುಲ್ ಆಗಿಲ್ಲ. ಅದು ಆವಾಗ ಕೊಹ್ಲಿ ಅವರ ಮೇಲೆ ಜಾಸ್ತಿ ಹೊರೆ ಆಯಿತು. ಯಾಕಂದರೆ ಸಾಲ್ಟ್ ಇದ್ದಾಗ ಇವರು ಫ್ರೀಯಾಗಿ ಆಡ್ತಿದ್ರು, ಸಾಲ್ಟ್ ಇಲ್ಲದೆ ಹೋದಾಗ ಇವರು ಒಂದು ಲೀಡ್ ತೆಗೆದುಕೊಳ್ಬೇಕಾಯ್ತು, ಆ್ಯಂಕರ್ ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದ ನಂತರ ವೆಂಕಟೇಶ್ ಅಯ್ಯರ್ ಬಂದ ಸ್ವಲ್ಪ ನಿರಾಳವಾಗಿ ಉಸಿರಾಡ್ತಿರು ಅಂತ ಹೇಳ್ಬೋದು. ವೆಂಕಟೇಶ್ ಅಯ್ಯರ್ ಅವರು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದಾಗ ಅಲ್ಲಿ ನಂಬರ್ 8 ಬಂದು ಒಂದ್ಸರಿ ಒಂದು ಮ್ಯಾಚ್ ವೆಂಕಟೇಶ್ ಅಯ್ಯರ್ ಅವರು ಎಷ್ಟು ಫ್ಲೆಕ್ಸಿಬಲ್ ಅಂತಂದರೆ ಇವರು ಎಲ್ಲರೂ ತುಂಬ ಹೊಗಳ್ತಾ ಇದ್ರು ಮ್ಯಾನೇಜ್ಮೆಂಟ್ ಅವ್ರನ್ನ, ಎಸ್ಪೆಷಲಿ ಆ್ಯಂಡಿ ಫ್ಲವರ್ ಅವ್ರು. ಯಾಕಂದರೆ ಯಾವುದೇ ಒಂದು ಅಂದರೆ ಅವ್ರು ಚಾನ್ಸ್ ಸಿಗ್ಲಿಕ್ಕೂ ಕೂಡ, ಅಂದರೆ KKRನಲ್ಲಿ 25 ಕೋಟಿ ಕೊಟ್ಟು 2 ವರ್ಷ ಇದ್ದವರು ಇಲ್ಲಿ ಬಂದಾಗ ಚಾನ್ಸ್ ಸಿಗ್ತಾ ಇರಲ್ಲ ಅವ್ರಿಗೆ. ಅವಾಗ ಕೂಡ ಅವ್ರು ನಕ್ಕೊಂಡು ಎಲ್ಲ ಪ್ಲೇಯರ್ಸ್ನ ಬೇರೆಯವ್ರನ್ನೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ. ನಂಬರ್ 9 ಬಂದಿದ್ದಾರೆ ಒಂದು ಮ್ಯಾಚ್ ಅವರು, ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಾಗ. ಐ ಥಿಂಕ್ ಗುಜರಾತ್ ಮೇಲೆ ಇರ್ಬೋದು ಅದು. ಎಲ್ಲರೂ ಇನ್ನೂ 5 ಓವರ್ದಾಗ ಎಲ್ಲರೂ ಔಟ್ ಆಗಿದ್ದಾರೆ ಅಂತ ಬಂದಿದ್ರು. ಆಮೇಲೆ ನಂಬರ್ 6 ಬಂದರು, 4 ಬಂದರು, ಆಮೇಲೆ ನಂಬರ್ 3 ಕೂಡ ಬಂದಿದ್ರು, ಆಮೇಲೆ ಓಪನ್ ಕೂಡ ಮಾಡಿದ್ರು. ಅಂದರೆ ಎಷ್ಟು ಫ್ಲೆಕ್ಸಿಬಿಲಿಟಿ ತೋರಿಸಿದ್ರು ಅವ್ರು ಬಂದ ಮೇಲೆ. ನೋಡಿ ಅವ್ರ ಇನ್ನಿಂಗ್ಸ್ ಮರೆಯೋಕ್ಕಾಗಲ್ಲ, ಪಂಜಾಬ್ ಕಿಂಗ್ಸ್ ಮೇಲೆ 73 ರನ್ ಸ್ಕೋರ್ ಮಾಡಿದ್ರು. ಅದು ಅಲ್ಲ, ಅವರು ಇವತ್ತು ಕೂಡ ಅವ್ರ ಕೂಡ ಚೆನ್ನಾಗಿತ್ತು. ನೋಡಿ ಲೋ ಸ್ಕೋರಿಂಗ್ ಮ್ಯಾಚ್ ಯಾವಾಗಲೂ ಡೇಂಜರ್ಸ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಈಸಿಯಾಗಿ ತೋಳೋಕ್ಕಿಂತ ಪಿಚ್ ಕೂಡ ಸ್ವಲ್ಪ ಹಾಗೆ ಹೇಗಿತ್ತು, ಆವಾಗ ಸ್ಕೋರ್ ಮಾಡೋದು ಕಷ್ಟ ಆಗ್ತೈತಲ್ಲ. ಅವಾಗ ಕೂಡ ಅವ್ರು 16 ಬಾಲ್ ಕಾಲು ನೋವಿದ್ರು ಕೂಡ 16 ಬಾಲ್ 32 ರನ್ ಕೊಟ್ಟು ನೋಡಿ. ಅಂದರೆ 62 ರನ್, ಅವರು ಔಟ್ ಆದಾಗ 62 ರನ್ನು. ಎಷ್ಟು ಓವರಲ್ಲಿ 4.3 ಓವರ್ಸಲ್ಲಿ 62 ರನ್ನು. ಅಂದರೆ ಅದು ಒಳ್ಳೆ ಸ್ಟಾರ್ಟ್ ಕೊಡೋಕ್ಕೆ ಅವರು ಮುಖ್ಯವಾಗಿ ಕಾರಣರಾದ್ರು. ಅವರು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ವೆಂಕಟೇಶ್ ಅವರು ಕೂಡ. ಆದರೂ ಮುಂದಿನ ವರ್ಷದಲ್ಲೇ RCB ತನ್ನ ಓಪನಿಂಗ್ ಏನೋ ಸ್ವಲ್ಪ ಗೊಂದಲ ಇದೆ, ಅದನ್ನು ನಿವಾರಿಸ್ಕೊಳ್ಳೋದು ನಿಜ. ಕಣ್ವಿ ಸರ್, ವೆಂಕಟೇಶ್ ಅಯ್ಯರ್ ಬಗ್ಗೆ ಮಾತನಾಡ್ತಾ ಇದ್ರಲ್ಲ, ಹಾಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋದಾದ್ರೆ, ಆರಂಭದಲ್ಲಿ ಅವರು ಸ್ವಲ್ಪ ಇಂಜೂರ್ಡ್ ರೀತಿಯಾಗಿ ಕಾಣಿಸಿದ್ರು, ಕ್ರಾಂಪ್ ಅಥವಾ ಇಂಜೂರ್ಡ್ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅಂಡ್ ಅದನ್ನು ಮೀರಿ ಅವ್ರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಮೆಚ್ಚಲೇಬೇಕು ನೀವು ಹೇಳಿದಾಗೆ. ಅಲ್ಲ, ಏನಾಗಿರ್ಬೋದು ಅಂತ ನಾನು ನೋಡುವಾಗ ನೋಡಿದರೆ, ಒಂದು ಬಾಲ್ ಆಡಿದಾಗ ಇನ್ಸೈಡ್ ಎಜ್ ತೆಗೆದುಕೊಂಡು ನೀ ಮೇಲೆ ಬಿತ್ತು. ಅಲ್ಲಿ ಯಾವ ಪೋರ್ಷನಲ್ಲಿ ನೀವು ಪ್ಯಾಡ್ ಕಟ್ಟಿದಾಗ ಅಲ್ಲಿ ಇಟ್ ಇಸ್ ನಾಟ್ ಎ ಪ್ರೊಟೆಕ್ಟೆಡ್ ಏರಿಯಾ, ಎಲ್ಲಿ ಪ್ರೊಟೆಕ್ಷನ್ ಇರಲ್ಲ ಅಲ್ಲೇ ಬಾಲ್ ಬಿದ್ದಾಗ ಅವಾಗ ಅದು ಏಟಾಗಿರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬಂದು ಅವರು ಟ್ರೀಟ್ಮೆಂಟ್ ತೊಗೊಂಡ್ರು, ಆಮೇಲೆ ಸ್ಟ್ರ್ಯಾಪಿಂಗ್ ಮಾಡ್ಕೊಂಡ್ರು, ಏನೋ ಮಾಡಿದ್ರು. ಆದರೂ ಕೂಡ ಅವರು ಛಲ ಬಿಡಲಿಲ್ಲ. ಅವರೇನು ರಿಟೈರ್ ಆಗಿ ಹೋಗಲಿಲ್ಲ. ಎಷ್ಟಾದಷ್ಟು ರನ್ ಹೊಡೆಯೋಣ ಅಂತ ಹೇಳ್ಬಿಟ್ಟು ಚಾನ್ಸ್ ತೆಗೆದುಕೊಂಡ್ರು, ಸಕ್ಸಸ್ಫುಲ್ ಕೂಡ ಆದ್ರು ಅಲ್ವಾ ಅವರು. ನಿಜ ನಿಜ. ದೊಡ್ಡ ಗಣೇಶ್ ಸರ್, ಇದೀಗ ಥ್ರೂ ಔಟ್ ನಾವು 11 ಪ್ಲೇಯರ್ಸ್ಗಳನ್ನ ನೋಡಿದ್ರೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ 2026ನ ಈ ಸೀಸನ್ನ RCB ಟೀಮ್ ಯಾವ ವಿಕೆಟ್ ಹೋದ್ರೂ ಕೂಡ ಟೆನ್ಷನ್ ಇಲ್ಲ ನಮ್ಗೆ, ಯಾರೋ ಒಬ್ರು ಬರ್ತಾರೆ ಪ್ರತಿ ಮ್ಯಾಚ್ ನಲ್ಲೂ ಕೂಡ ನಮ್ಗೆ. ಸೊ ಆಯ್ತು, ಹಂಗಿದ್ರೆ ಇವತ್ತು ವಿರಾಟ್ ಕೊಹ್ಲಿ ಕ್ಯಾಚು ಥರ್ಡ್ ಅಂಪೈರ್ ಹೋದಾಗ ನಿಮಗೆ ಟೆನ್ಷನ್ ಇರಲಿಲ್ಲ ಹಂಗಿದ್ರೆ? ಇದು ಫಿನಾಲೆಯಲ್ಲಿ ಯಾಕೆ ಟೆನ್ಷನ್ ಆಯ್ತು ಅಂದ್ರೆ ವಿಜಯ್, ವಿನ್ನಿಂಗ್ ಶಾಟ್ ಕೊಹ್ಲಿಯಿಂದ ಬರ್ಬೇಕು ಅಂತ ಒಂದು ಆಸೆ ಇತ್ತಲ್ವಾ, ಆ ಕಾರಣ. ಹೌದೌದು, ಒಂದು ಎಕ್ಸೆಪ್ಷನ್. ಗಣೇಶ್ ಸರ್, ಹೆಂಗೆ ಪ್ಲೇಯಿಂಗ್ 11 ಅಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂತ? ತುಂಬಾ ಅದ್ಭುತ. ಫಸ್ಟ್ ಆಂಡಿ ಫ್ಲವರ್, ಆಮೇಲೆ ದಿನೇಶ್ ಕಾರ್ತಿಕ್, ಇವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಅವರು ಎರಡು ತಿಂಗಳು ಅವ್ರ ಹುಡುಗರ ಜೊತೆ ಇದ್ದು ಪ್ರಾಕ್ಟೀಸ್ ಸೆಷನ್ಸ್ ಇರ್ಬೋದು, ಏನೇ ಪ್ರಾಕ್ಟೀಸ್ ಸಿಮ್ಯುಲೇಷನ್ಸ್ ಇರಬೇಕು, ಅದನ್ನ ಇಲ್ಲಿ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಇವತ್ತು ನೆನ್ನೆದಲ್ಲ, ಅವ್ರದ್ದು ಆಲ್ಮೋಸ್ಟ್ 2.5 ತಿಂಗಳು ಅವ್ರದ್ದು ಒಂದು ಕಷ್ಟಪಟ್ಟಿರೋದನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವತ್ತು ನಮ್ದು ಬ್ಯಾಟಿಂಗ್ ಲೈನ್ ಅಪ್ ತಗೊಂಡ್ರೆ 1ರಿಂದ ಆಲ್ಮೋಸ್ಟ್ 11 ಜನನು ಇವಾಗ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ವೆಂಕಟೇಶ್ ಅಯ್ಯರ್. ನಾವು ಕೂಡ ಯಾವಾಗೂ ಡಿಬೇಟ್ಗಳು ಮಾಡ್ಬೇಕಾದ್ರೆ ನಾವು ಕಣ್ಮೀದು, ಆಮೇಲೆ ನೀವುಗಳು ಕೂಡ ಅವಾಗ ಫೀಲ್ಡ್ಸ್ ಆಡ್ಗೆ ನಾವು ವಿನಿಗರ್ ಅಂತ ಇದ್ವು. ಅದೇ ರೀತಿ ಅವರು ಅಲಭ್ಯ ಇದ್ರು, ಯಾಕಂದ್ರೆ ಇಂಜುರಿ ಆಗಿದ್ರು. ಅದು ಕ್ರಿಕೆಟ್ ಅಲ್ಲಿ ಇದ್ದೇ ಇರುತ್ತೆ, ಅದು ಪಾರ್ಟ್ ಅಂಡ್ ಪಾರ್ಸಲ್. ಬಟ್ ಎಂಡ್ ಆಫ್ ದ ಡೇ
ಇವಾಗ ವೆಂಕಟೇಶ್ ಅವ್ರ ಮುಂದೆ ಅವರು ಸ್ಥಾನವನ್ನು ತುಂಬಿಸಿ ಒಂದು ಮ್ಯಾಚ್ ವಿನ್ನಿಂಗ್ ನಾಕನ್ನು ಆಡಿದ್ದಾರೆ. ಅದೇ ರೀತಿ ಓವರ್ ಆಲ್ ಈಗ ನಮ್ದೊಂದು ಸ್ವಲ್ಪ ನಿರಾಸೆ ಆಗಿದ್ದು ಅದೇ ನಮ್ಮ ಕರ್ನಾಟಕದ ದೇವದತ್ ಪಡಿಕ್ಕಲ್ ಅವ್ರ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಬಟ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಸ್ವಲ್ಪ ನಮ್ಗೆ ಇವತ್ತು ನಾವ್ ಹೇಳಿದ್ದೇನೆ, ಇವತ್ತು ಟಿವಿ ನಲ್ಲಿ ಹೇಳ್ತಾ ಇದ್ದೆ ಅವ್ರು ಇವತ್ತು ಮ್ಯಾಚ್ ಗೆಲ್ಲಿಸ್ತಾರಂತೆ. ಆದ್ರೆ ಅವರು ಅಂದ್ರೆ ಗಾಡ್ ಆಫ್ ಏನು ಕ್ರಿಕೆಟ್ಗೆ ಇವತ್ತು ನಾನು ವಿರಾಟ್ ಕೊಹ್ಲಿನ ಹೇಳಕ್ ಬಯಸ್ತೀನಿ. ಅವ್ರನ್ನ ನೋಡ್ಕೊಂಡು ಎಲ್ಲಾರು ರಜತ್ ಪಟ್ಟಿದ್ದಾರೆ. ಒಂದು ಓವರ್ ಆಲ್ ಈ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಇದೆಯಲ್ಲ, ಅದ್ಭುತವಾಗಿ ಬ್ಯಾಟಿಂಗ್ ಲೈನ್ ಅಪ್ ಇತ್ತು. ಅದಕ್ಕೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಇದೆ. ಅದರಿಂದ ಇವತ್ತು ಒಂದು ಕಪ್ಪನ್ನ ಗೆಲ್ಲಕ್ಕೆ ಒಂದು ಈಸಿ ಆಯ್ತು. ಚೈತ್ರ ಅವರೇ ಹೇಳಿ ಹೇಳಿ. ನಾನು ಕಣ್ವಿ ಸರ್ನ ಕೇಳಕ್ ಹೋದೆ ಸರ್. ಈಗ ವಿರಾಟ್ದು ಕ್ಯಾಚ್ ಏನು ಟೆನ್ಷನ್ ಕ್ರಿಯೇಟ್ ಮಾಡಿತ್ತು, ಪಾಸಿಬಲ್ ಇತ್ತಾ? ಅದೇನಾದ್ರೂ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗೋ ಪಾಸಿಬಿಲಿಟೀಸ್ ಇತ್ತು ಅನ್ಸುತ್ತಾ ನಿಮ್ಗೆ? ಇಲ್ಲ ಯಾಕಂದ್ರೆ ನೋಡಿ, ನಾವು ಭುವಿ ಕೂಡ ಸಿಕ್ಸರ್ ಹೊಡೆದು ನೋಡಿದ್ವಿ ನಾವು ಗೆಲ್ಸಿದ್ದು. ಅವಾಗೆಲ್ಲ ಮ್ಯಾಚ್ ಮುಗಿದಿತ್ತು ಅನ್ಸುತ್ತೆ. ಆದ್ರೂ ಕೂಡ ವಿರಾಟ್ ಕೂಡ ಅವರು ಡಿಸ್ಪ್ಯೂಟ್ ಮಾಡಿದ್ರು. ಇಲ್ಲೆಲ್ಲ ಶುಭ್ಮನ್ ಗಿಲ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ವಿರಾಟ್ ಅಲ್ವಾ, ಒಬ್ರು ಒಳ್ಳೆ ಬಂದೇವೇ ಇದೆ ಅಂತ ಹೇಳ್ಬೋದು. ಅವಾಗ ಕ್ಯಾಚ್ ಹಿಡಿದಾಗ ಕೂಡ ಶುಭ್ಮನ್ ಗಿಲ್ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಇವನ್ ನೋಡಿ, ಅದು ಅಂತ ಕ್ಯಾಚ್ಗಳು ಹೇಳಕ್ಕಾಗಲ್ಲ. ಥರ್ಡ್ ಅಂಪೈರ್ ಯಾವ್ಯಾವ ಆಂಗಲ್ ನೋಡ್ತಾರೆ. ಕೊನೆ ಅವ್ರು ಕ್ಯಾಚ್ ಹಿಡಿದಾಗ ತಗ್ಲಿತ್ತಾ ಅಂದ್ರೆ ಕೆಳಗಡೆ ಬೆರಳುಗಳಿದ್ವು ಅಂತ ಶುಭ್ಮನ್ ಗಿಲ್ ಅದೇ ವಾದ ಮಾಡಿದ್ರು, ಅಂದ್ರೆ ಅದಕ್ಕೆ ಕ್ಲೇಮ್ ಮಾಡಿದ್ರು ಕ್ಯಾಚನ್ನ. ಆದರೆ ಥರ್ಡ್ ಅಂಪೈರ್ ಎಲ್ಲ ಆ್ಯಂಗಲ್ ನೋಡ್ಬಿಟ್ಟು ಅಂದರೆ 50-50 ಚಾನ್ಸ್ ಅಂತ ಅನಿಸಿತ್ತು. ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ. ಎನಿವೇ ಅಷ್ಟೊತ್ತಿಗೆಲ್ಲ ಮ್ಯಾಚ್ ಮುಗಿದಿತ್ತು. ಅದರಿಂದ ಏನೂ ಟೆನ್ಷನ್ ಆಗ್ತಿರಲಿಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಇನ್ನೂ ಕೆಲವೇ ರನ್ಗಳು ಬಾಕಿ ಇತ್ತು ಅಷ್ಟೇ ಹೊರತು ವಿರಾಟ್ ಕೊಹ್ಲಿ ಅವರು ಮುಗಿಸ್ಬೇಕಾಯ್ತು. ಆ ಒಂದು ಕನಸಿತ್ತಲ್ಲ, ಅದು ನನಸಾಯ್ತು ಅಷ್ಟೇ. ರೈಟ್. ಥ್ಯಾಂಕ್ ಯು ಕಣ್ವಿ ಸರ್. ಹಾಗೆ ದೊಡ್ಡಗಣೇಶ್ ಸರ್ ಥ್ರೂಔಟ್ ಸೀಸನ್ ನಮ್ ಜೊತೆಗೆ ಜಾಯ್ನ್ ಆಗಿದ್ರಿ, ಒಂದಷ್ಟು ಒಳ್ಳೆ ಇನ್ಪುಟ್ ಅನ್ನ ಕೊಟ್ಟಿದ್ರಿ, ರಿವ್ಯೂ ಅಂತ. ನಿಜಕ್ಕೂ ಖುಷಿ ಆಗಿದೆ. ಪ್ಲೀಸ್ ಚೈತ್ರ ಅವರು ಒಂದ್ ನಿಮಿಷ. ಚೈತ್ರ ಅವರು ಒಂದ್ ನಿಮಿಷ ಮಾತನಾಡಿ ಸರ್. ಒಂದ್ ನಿಮಿಷ ಅಷ್ಟೇ ಅಲ್ಲ, ರಜತ್ ಪಾಟೀದಾರ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ಬೇಕು. ಯಾವ ರೀತಿಯಾಗಿ ಟೀಮ್ ಬಂದವರು, ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಬೇಕು. ಯಾವ ರೀತಿಯಾಗಿ ಅವರು ಟೀಮ್ ಬಂದ್ರು, ಅವಾಗ ಯಾವ ರೀತಿಯಾಗಿ ನೋಡಿ, ವಿರಾಟ್ ಕೊಹ್ಲಿ ತುಂಬಾ ವರ್ಷ ಕ್ಯಾಪ್ಟನ್ಸಿ ಮಾಡಿದ್ಮೇಲೆ ಕೂಡ ಗೆಲ್ಲಿಲ್ಲ, ಬಿಟ್ಬಿಟ್ರು ಬೇಜಾರಾಗಿ. ನಂತರ ಫ್ಯಾಫ್ ಡುಪ್ಲೆಸಿ ಬಂದ್ರು, ಅವರು ಒಂದೆರಡು ವರ್ಷ ಮಾಡಿದ್ರು. ನಂತರ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಇದು ಮಾಡಿದಾಗ ಅವಾಗ ರಜತ್ ಪಾಟೀದಾರ್ ಅವ್ರಿಗೆ ಗುರುತಿಸಿದ್ರು ಅವ್ರನ್ನ. ರಜತ್ ಪಾಟೀದಾರ್ MP ಕ್ಯಾಪ್ಟನ್ ಕೂಡ ಆಗಿರಲಿಲ್ಲ. ಮುಂಚೆ ಹೋಗಿ MP ಅಸೋಸಿಯೇಷನ್ಗೆ ಹೋಗಿ ಅವ್ರ ಕ್ಯಾಪ್ಟನ್ಸಿ ಕೊಡಿ ಮುಷ್ತಾಕ್ ಅಲಿಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಕ್ಯಾಪ್ಟನ್ಸಿ ಮಾಡಕ್ಕೆ ಅವ್ನ ಅನುಭವ ಮಾಡಿಕೊಟ್ಟು ನಂತರ ಅವ್ರನ್ನ ಇಲ್ಲಿ ಬಂದು ಕ್ಯಾಪ್ಟನ್ ಮಾಡಿದ್ರು. ಅಂದ್ರೆ ಇಂಥ ಸೂಪರ್ ಸ್ಟಾರ್ಸ್ ಇದ್ದಾಗ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡೋದು ಕಷ್ಟ. ಆದರೆ ಇವರೆಲ್ಲರೂ ಸೂಪರ್ ಸ್ಟಾರ್ಸ್ ಸೇರ್ಕೊಂಡು ಅವ್ರಿಗೆ ಯಾವ ರೀತಿಯಾಗಿ ಬೆಂಬಲ ನೀಡಿದ್ರು, ಯಾವ ರೀತಿಯಾಗಿ ಎಲ್ಲರೂ ಸೇರ್ಕೊಂಡು ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಸಹಕಾರ ನೀಡಿದ್ರು, ಬೆಂಬಲಿಸಿದ್ರು. ಅದೇ ಭಾಳ ಮುಖ್ಯವಾಯಿತು. ಅದೇ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ಅದು. ಆಮೇಲೆ ಅಷ್ಟೇ ಅಲ್ಲ, ನಾವು TV9 ಜೊತೆ ನಾನು ಮತ್ತು ದೊಡ್ಡ ಗಣೇಶ್ ಅವರು ಮೊದಲ ಮ್ಯಾಚಿಂದ ಕೊನೆಯ ಮ್ಯಾಚ್ವರೆಗೂ ಇವತ್ತು ಮಧ್ಯರಾತ್ರಿ ದಾಟಿ ಹೋಗಿದೆ. ಈಗ ಅಲ್ಲಿವರೆಗೂ ನಾವು TV9 ಜೊತೆಲಿದ್ವಿ. TV9 ಸಿಬ್ಬಂದಿಯವ್ರಿಗೆ, TV9 ಆ್ಯಂಕರ್ಸ್ಗೆ, TV9 ಪ್ರೊಡ್ಯೂಸರ್ಗೆ ಹಾಗೂ TV9 ಕೋಟ್ಯಾಂತರ ವೀಕ್ಷಕರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಯಾವಾಗಲೂ ಕಣ್ವಿ ಸರ್ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಮಿಸ್ ಮಾಡೋದಿಲ್ಲ. ಆಫ್ಕೋರ್ಸ್ ನಾವು ಮರ್ತು ಹೋಗಿದ್ವಿ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡೋದಕ್ಕೆ. ವೆಲ್ ಡಿಸರ್ವ್ ವಿಕ್ಟರಿ ಅವರಿಗೆ. ಹೇಳಿ ಕೇಳಿ ನಾಳೆ ಅವರ ಬರ್ಡೇ ಕೂಡ ಇದೆ. ಥ್ಯಾಂಕ್ ಯು ನೆನಪಿಸಿರೋದಕ್ಕೆ ಕಣ್ವಿ ಸರ್. ಹಾಗೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಗಣೇಶ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.